ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಏನು ಹೇಳೋದು ಸ್ವಾಮೀಜಿ ಬಗ್ಗೆ ಅಂತ ಇತ್ತು. ಕೆಲವೊಂದ್ಸಲ ಎಷ್ಟೆಲ್ಲ ಹೇಳ್ಬೋದು ಅಂತ ಅನಿಸುತ್ತೆ. ಪರಿಸ್ಥಿತಿ ಹೆಂಗಾಗ್ಬಿಡತ್ತೆ ಕೆಲವೊಂದ್ಸಲ ಏನು ಹೇಳೋದಪ್ಪ, ನಮ್ಮ ಯೋಗ್ಯತೆ ಎಷ್ಟು ಅಂತಲೂ ಅನಿಸುತ್ತೆ. ನನಗೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಒಂದು ಗಂಭೀರವಾಗಿರುವಂಥ ಪ್ರಶ್ನೆ ಕಾಡ್ತಾ ಇದೆ. ಗೊತ್ತಿಲ್ಲ ನನಗೆ ಯಾರಿಗಾದರೂ ಆ ಪ್ರಶ್ನೆ ಬಂದಿದೆಯಾ ವಿವೇಕಾನಂದರ ಕುರಿತಂತೆ ಅಂತ. ಸ್ವಾಮಿ ವಿವೇಕಾನಂದರು ಇನ್ನೂ ರಿಲೆವೆಂಟಾ ಇವತ್ತಿನ ಸಮಾಜಕ್ಕೆ ಅಂತ ಪ್ರಶ್ನೆ ಕಾಡುತ್ತೆ. ಇನ್ನೂ ಬೇಕಾಗಿದೆಯಾ ಈ ಸಮಾಜಕ್ಕೆ, ಇನ್ನೂ ಸೂಟ್ ಆಗ್ತಾರಾ, ಬೇಕಾಗುತ್ತಾ ಅವ್ರ ಚಿಂತನೆಗಳು ಅಂತ ನನ್ನೊಳಗೆ ನಾನು ಯೋಚನೆ ಮಾಡ್ತಿರ್ತೀನಿ. ಯಾರಾದರೂ ವಿವೇಕಾನಂದರು ತುಂಬ ಓದಿಕೊಂಡವ್ರು ಸಿಕ್ಕಿದಾಗ, ವಿವೇಕಾನಂದರ ದಾರಿಯಲ್ಲಿ ನಡೆಯುವಂಥವ್ರು ಸಿಕ್ಕಿದಾಗ ಅವ್ರನ್ನ ಕೇಳ್ತೀನಿ ನಾನು, ಸರ್ ನಿಜವಾಗ್ಲೂ ಸ್ವಾಮೀಜಿ ಎಲ್ಲಿದ್ದಾರೀಗ, ಸ್ವಾಮೀಜಿ ಪೊಸಿಷನ್ ಏನಿದೆ ಅಂತ ತುಂಬ ಡಿಸ್ಕಸ್ ಮಾಡ್ತೀವಿ. ಅಂಥವರೆಲ್ಲ ಸಿಕ್ಕಿದ್ರೆ ಇವತ್ತಿನ ಸಮಸ್ಯೆ ಏನು, ಸ್ವಾಮೀಜಿ ಕಾಲದ ಸಮಸ್ಯೆಗಳೇನು, ಇವತ್ತಿನ ಪರಿಹಾರ ಏನು, ಸ್ವಾಮೀಜಿ ಕಾಲದ ಪರಿಹಾರ ಏನು, ಇವೆಲ್ಲ ತಿಳ್ಕೊಂಡ ನಂತರ ಒಂದು ಸ್ಪಷ್ಟವಾಗಿರುವ ವಿಚಾರ ಏನು ಅಂತಂದರೆ, ಸ್ವಾಮೀಜಿ ರಿಲೆವೆಂಟಾ ಅಂತ ಕೇಳಿದರೆ ಇವತ್ತಿಗೂ ರಿಲೆವೆಂಟ್ ಅವರೊಬ್ಬರೇ ಅಂತಾನೆ ಉತ್ತರ ಫೈನಲಿ ಬಂದಿದೆ. ಹೇಗೆ ರಿಲೆವೆಂಟು, ಯಾಕೆ ರಿಲೆವೆಂಟ್ ಹೌದೋ ಅಲ್ವೋ ಎನ್ನುವ ಪ್ರಶ್ನೆ ಕಾಡತ್ತೆ. ನಾವು ಸ್ವಾಮೀಜಿಯವರನ್ನು ಹೊಸ ಸ್ವರೂಪದಲ್ಲಿ ಹೇಗೆ ನೋಡಬೇಕಾಗಿದೆ ಅನ್ನೋದನ್ನೆಲ್ಲ ಹುಡುಕಾಟ ನಡೆಸಬೇಕು ಅಷ್ಟೇ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಏನೂ ಅಲ್ಲ. ವಿವೇಕಾನಂದರ ಭಜನೆಗಳನ್ನು ಹಾಡ್ತೀವಿ, ವಿವೇಕಾನಂದರ ಕುರಿತಂತೆ ಎಷ್ಟೆಲ್ಲ ಜನ ಮಾತಾಡಿರೋದನ್ನು ಕೇಳಿದ್ದೀವಿ. ಇಲ್ಲಿರುವ ಅನೇಕರು ನಾವು ಸ್ವಂತಕ್ಕೆ ವಿವೇಕಾನಂದರನ್ನ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಇಡೀ ವಿವೇಕಾನಂದರ ವಿಚಾರಧಾರೆಯನ್ನು ತೆಗೆದು ನೋಡಿದರೆ ಭಾರತಕ್ಕಿರುವಂಥ ಸಮಸ್ಯೆಗಳು ಏನು ಅಂತ ಕೇಳಿದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಡತನ ಭಾರತಕ್ಕಿರುವಂಥ ಒಂದು ಕೆಟ್ಟ ಸಮಸ್ಯೆ. ಒಂದು ಬಡತನ ಅತ್ಯಂತ ಕೆಟ್ಟ ಸಮಸ್ಯೆ ಭಾರತದ್ದು ಅಂತ ಹೇಳ್ತಾರೆ. ಎರಡನೇದು ಸ್ವಾಮೀಜಿ ಹೇಳ್ತಾರೆ, ಹಸಿವು ಕಿತ್ತು ತಿನ್ನುವಂತೆ ಭಾರತಕ್ಕಿದೆ. ಸ್ವಾಮಿ ವಿವೇಕಾನಂದರು ಕಣ್ಣೀರ್ಗರಿತಾರೆ ಹೋಗಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು, ನನ್ನ ದೇಶದ ಜನ ಹಸುವಿನಿಂದ ನರಳಾಡ್ತಾ ಇದ್ದಾರೆ, ಏನು ಮಾಡಬೇಕು ಇವರಿಗೆ, ಹೇಗೆ ಮಾಡಬೇಕು ಅಂತ. ಮೂರನೇ ಸ್ವಾಮೀಜಿ ಹೇಳ್ತಾರೆ, ಸ್ವಾಭಿಮಾನ ಶೂನ್ಯ ಜನಾಂಗವಾಗಿ ಹೋಗಿದೆ ಇಲ್ಲಿನದ್ದು ಅಂತ. ಸ್ವಾಮೀಜಿ ಒಂದ್ಸಲ ಬಹಳ ಗಂಭೀರವಾಗಿ ಪತ್ರ ಬರೀತಾರೆ ಅಳಸಿಂಗ ಪೆರುಮಾಳನಿಗೆ. ಏನು ಹೇಳ್ತಾರೆ ಗೊತ್ತೇನು, ಏನು ನಿಮ್ಮ ಯೋಗ್ಯತೆ, ನಿಮ್ಮ ಯೋಗ್ಯತೆ ಹೆಂಗಿದೆ ಅಂತಂದರೆ, ಇಂಗ್ಲೀಷ್ನಲ್ಲಿ 4 ಸಾಲು ಊರು ಹೊಡೆದುಕೊಂಡು ಅದನ್ನು ಒಪ್ಪಿಸಿ ಬಿಟ್ಟರೆ ನಿಮ್ಮ ಜೀವನ ಮುಗಿದೋಯ್ತು. ನೀವು ಗಳಿಸಿರುವಂಥ ನಿಮ್ಮ ಡಿಗ್ರಿಯನ್ನು, ನಿಮ್ಮ ಗೌನುಗಳನ್ನು ಮುಳುಗಿಸುವಷ್ಟು ನೀರು ನಿಮ್ಮ ಸಮುದ್ರದಲ್ಲಿ ಇಲ್ವಾ, ಮುಳುಗಿಸ್ಬಿಡಿ ಅದನ್ನು ಅಂತಾರೆ ಸ್ವಾಮೀಜಿ. ಎಂಥ ಸ್ವಾಭಿಮಾನ ಶೂನ್ಯ ಜನಾಂಗ ನಿಮ್ಮದು. ಅದೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುರೋಪಿನಿಂದ ಬರೆಯುವಾಗ ಹೇಳ್ತಾರೆ, ಯುರೋಪಿನ ಜನ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಆದರೆ ಅದೇ ಜನ ಬಂದು ನಿಮ್ಮನ್ನು ಬೂಟ್ ಕಾಲಿಂದ ಓದಿತಾರೆ. ಯಾಕಪ್ಪ, ಸ್ವಾಭಿಮಾನ ಇಲ್ಲ ನಿಮಗೆ. ನಾನು ಸ್ವಾಭಿಮಾನಿ, ಅದಕ್ಕೆ ಹೀಗೆ ಅಂತ. ಅಂದರೆ ಆ ಸ್ವಾಭಿಮಾನಿ ಶೂನ್ಯ ಜನಾಂಗದ ಕುರಿತಂತೆ ಸ್ವಾಮಿ ವಿವೇಕಾನಂದರು ತುಂಬ ಮಾತಾಡ್ತಿದ್ರು. ಸ್ವಾಮಿ ವಿವೇಕಾನಂದರು ಹೇಳೋರು, ಉತ್ಸಾಹವೇ ಇಲ್ಲ ನಿಮ್ಮೊಳಗೆ, ನಿಮ್ಮನ್ನು ನೋಡಿದರೆ ಬೇಸರ ಆಗತ್ತೆ, ಉತ್ಸಾಹ ಶೂನ್ಯರಾಗಿದ್ದೀರಿ ನೀವು ಅಂತ. ಸ್ವಾಮೀಜಿ ಹೇಳೋರು, ಪಶ್ಚಿಮದ ಅನುಕರಣೆ ಮಾಡೋದು ಅಂದರೆ ಹುಚ್ಚು ನಿಮಗೆ, ಅವ್ರು ಹೇಗಿರ್ತಾರೋ ಹಾಗೆ ಇರ್ತೀವಿ ಅಂತ. ಅಫ್ಕೋರ್ಸ್ ಈಗಲೂ ಏನು ಬಿಟ್ಟಿಲ್ಲ ನಮಗೆ. ನಮ್ಮ ಮಕ್ಕಳಿಗೆ ಇಡ್ಲಿ ದೋಸೆ ತಿಂತೀರೋ ಅಂತ ಕೇಳಿದರೆ, ಪಾಸ್ತಾ ಮಾಡಿ ಅಂದರೆ ಭಯಂಕರ ಖುಷಿ, ಮ್ಯಾಗಿ ಮಾಡಿ ಅಂದರೆ ಭಯಂಕರ ಖುಷಿ. ನಾವು ಎಷ್ಟು ಇನ್ನೂ ಅನುಕರಣೆಯ ಬದುಕಿನಲ್ಲಿ ಇದ್ದೀವಿ ಅಂತಂದರೆ ಆ ಥರದ ಚಿಂತನೆಯಲ್ಲಿ ಇದ್ದೀವಿ, ಇನ್ನೂ ಹಾಗೇ ಇದೆ ಮೈಂಡ್ಸೆಟ್ಟು. ಆದರೆ ಅನೇಕ ಪ್ರಾಬ್ಲಮ್ಗಳು, ತುಂಬ ಘನವಾಗಿರುವಂಥ ಪ್ರಾಬ್ಲಮ್ಗಳು ಅಂತ ಏನೇನು ಕರೆದ್ರೋ ಆ ಪ್ರಾಬ್ಲಮ್ಗಳೆಲ್ಲ ಇವತ್ತಿಲ್ಲ. ಬಡತನ ಇದೆಯಾ ಅಂತ ಕೇಳಿದರೆ ನೀವು ಬಡವರನ್ನ ನಿಜವಾಗ್ಲೂ ಹುಡ್ಕೊಂಡು ಹೋಗಬೇಕು, ಸಿಗ್ತಾರಾ ಎಲ್ಲಾದರೂ ಅಂತ. ಆ ಥರದ ಪರಿಸ್ಥಿತಿ. ಯಾವುದೋ ಸ್ಲಮ್ಮಿಗೆ ಹೋದರೆ ಬಡತನ ಇದೆಯಾ ಅಂತ ಕೇಳಿದ್ರೆ ಬಡತನ ಇಲ್ಲ. ಸ್ಲಮ್ನವರಿಗೆ ಒಂದು ಪುಟ್ಟ ಪ್ರಯೋಗ ಒಂದ್ಸಲ ಮಾಡಿದ್ವಿ. ಬೆಂಗಳೂರಿನಲ್ಲಿ ಒಂದು ಟೀಮ್ ಬಂತು. ಆ ಟೀಮ್ ಬಂದು ಹೇಳಿದ್ರು, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಟಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ನಾವು ಅಂತೇಳಿ ನನ್ನನ್ನು ಕೇಳಿದರು, ಎಲ್ಲಿ ಮಾಡ್ಬೋದು ಅಂತ. ಯಾಕೆಂದರೆ MLAಗಳು MP ಗಳು ಗುರ್ತಿರ್ತಾರೆ, ಯಾವುದಾದ್ರೂ MLAಗೆ ಲಾಭ ಆಗ್ಬೋದು ಅಂತ. ನಾನೊಬ್ಬ MLA ಮಾತನಾಡಿಸಿ, ನಿಮ್ಮ ಏರಿಯಾಕ್ಕೆ ಮಾಡಿಸಿ, ಸ್ಲಮ್ನವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ಬೋದು, ಅವರು ಫ್ರೀಯಾಗಿ ಮಾಡಿಕೊಡ್ತಾರೆ, ಅವ್ರಿಗೂ ಟೆಸ್ಟ್ ಮಾಡಬೇಕಾಗಿದೆ, ಸ್ಲಮ್ನವ್ರಿಗೊಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಟ್ಟ ಹೆಸರು ನಿಮ್ಗೆ ಬರುತ್ತೆ. MLAನು ಭಾಳ ಖುಷಿ ಆಗ್ಬಿಟ್ರು, ಒಳ್ಳೆ ಐಡಿಯಾ ಇದು ಅಂತೇಳಿ ಮೊದಲು ಮನೆ ಕಟ್ಟಿಸಿಸ್ಬಿಟ್ರು. ಒಂದು 8-10 ಮನೆಗಳನ್ನು ಕಟ್ಟಿದ್ವಿ. ಕಡಿಮೆ ಕಾಸ್ಟ್ನಲ್ಲಿ ಒಳ್ಳೆ ಮನೆಗಳು ನಿರ್ಮಾಣಗೊಂಡು.
ಸ್ಲಮ್ನವ್ರಿಗೆ ಹೋಗಿ ಎಲ್ಲ ಅಲ್ಲಿ ಶಿಫ್ಟ್ ಆಗಿ ಅಂತಂದ್ರೆ ಒಬ್ಬರು ಬರ್ಲಿಕ್ಕೆ ಒಪ್ಪಲಿಲ್ವಲ್ಲ. ನಾನು ಕೇಳಿದ್ರೆ ಯಾಕೆ ಬರಲ್ಲಪ್ಪ ನೀವು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಸರ್ ವಾರ ವಾರ ನಮ್ಮ ಲೀಡರ್ ಒಬ್ರು ಇದ್ದಾರೆ, ಅವ್ರು ಪ್ರತಿ ವಾರ ತಂದು ನಮಗೆ ದುಡ್ಡು ಕೊಡ್ತಾರೆ, ಅಲ್ಲಿಗೆ ಹೋದ್ರೆ ಕೊಡ್ತೀರಾ? ನಾನು ಹೇಳಿದೆ, ಶವಾಶ್, ನಮ್ಮ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಒಳ್ಳೆ ಮನೆ ಕೊಡ್ತೀವಿ ಎಂದಾಗಲೂ ಅದು ಬೇಡ, ಇನ್ನು ಬಡತನ ಇಲ್ಲ ಅಂತ. ಈಗ ಯಾರಿಗೆ ಮನೆ ಬೇಕಾಗಿದೆ ಅಂತಂದ್ರೆ ಬಾಂಗ್ಲಾದಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿರ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಬೇಕಾಗ್ಬೋದೇನೋ, ಇಲ್ಲಿನವರಿಗಂತೂ ಬೇಕಾಗಿಲ್ಲ. ಬಡತನ ಅನ್ನೋದು ಇಲ್ಲ. ಹಸಿವು ಅನ್ನೋದು ಇದೆಯಾ? ಹಸಿವಿನಿಂದ ಸತ್ರು ಅಂತ ಕಳೆದ ಕನಿಷ್ಠ ಪಕ್ಷ 3-4 ವರ್ಷಗಳಿಂದ ಪೇಪರ್ನಲ್ಲಿ ಓದಲಿಲ್ಲ ನಾನು. ಹಸಿವನ್ನ ತಾಳಲಾಗದೆ ಸತ್ರು ಅಂತ. ಸ್ವಾಮಿ ವಿವೇಕಾನಂದರ ಕಾಲದ ಹಸಿವು ಹೇಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಂಗಾಳದ ಕ್ಷಾಮದ ಜನರನ್ನ ನೋಡ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ರಾಮಕೃಷ್ಣರ ಬಳಿ ವಿವೇಕಾನಂದರು ಬಂದು ಕೇಳ್ಕೊಳ್ತಾರೆ, ಮೂಳೆ ಚಕ್ಕಳವಾಗಿರುವಂತ ಜನ, ಮೈ ಮೇಲೆ ಬಟ್ಟೆ ಹಾಕದೇ ಇರುವಂತ ತಾಯಂದ್ರು, ದಾರಿಯಲ್ಲೇ ಕುಸಿದು ಬಿದ್ದಿರುವಂತ ದನ ಕರುಗಳು ನನ್ನಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ನಿಮ್ಮ ಜಗನ್ಮಾತೆಯ ಜಗತ್ನಲ್ಲಿ ಈ ಸಮಸ್ಯೆ ಇದೆ? ಸರಿ ಮಾಡ್ಲಿಕ್ಕೆ ಹೇಳಿ, ಅವಳಿಗೆ ಹೇಳಿ ಸರಿ ಮಾಡಿ ಅಂತ. ಅಂದ್ರೆ ವಿವೇಕಾನಂದರ ಪರಿಕಲ್ಪನೆ ಇತ್ತಲ್ಲ, ನರೇಂದ್ರನಾಗಿರುವಾಗಲೇ ಅವರ ಪರಿಕಲ್ಪನೆ ಎಷ್ಟು ಅಗಾಧವಾಗಿತ್ತು ಅಂದ್ರೆ, ಹಸಿವನ್ನ ಕಾಣ್ಲಿಕ್ಕೆ ನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಸಿವಿದೆಯಾ ಇವತ್ತು ಅಂತ ಕೇಳಿದ್ರೆ ಇಲ್ಲ ರೀ. ದುರಂತ ಅಂದ್ರೆ ಯಾವುದ್ರ ಹಸಿವೂ ಇಲ್ಲ, ಜ್ಞಾನದ ಹಸಿವೂ ಇಲ್ಲ, ಹೊಟ್ಟೆಗೆ ಹಸಿವೂ ಇಲ್ಲ, ಒಂಥರ ತೃಪ್ತ ಎಲ್ಲ ಸಿಕ್ಬಿಟ್ಟಿದೆ ಅಂತ. ನಂಗೆ ಬಹಳ ಅನ್ಸುತ್ತೆ, ಏನ್ ಬೇಕು, ಏನ್ ಕೊರತೆ ಇದೆ ಅಂತ ಸ್ವಾಮೀಜಿ ಹೇಳಿದ್ರು, ಏನೂ ಇಲ್ಲ. ನನಗೆ ಅನೇಕ ಬಾರಿ, ಯಾರು ಬೇಜಾರು ಮಾಡ್ಕೋಬೇಡಿ, ನಾವು ದಾನ ಕೊಡ್ತೀವಿ ಅಥವಾ ಯಾರಿಗಾದರೂ ಬಡವರಿಗೇನಾದರೂ ಕೊಡ್ತೀವಿ ಅಂತ ಬ್ಲ್ಯಾಂಕೆಟ್ ಹಚ್ತಾರೆ, ಅವ್ರಿಗೆ ಊಟ ಕೊಡ್ತಾರೆ, ಅವ್ರಿಗೆ ಯಾರಿಗೂ ಬೇಕಾಗಿರಲ್ಲ. ನಾನು ಈ ಕೆಲಸ ಮಾಡಿದ್ದೀನಿ. ಈ ಪ್ರವಾಹ ಎಲ್ಲ ಬಂದಾಗ ಕೊಡ್ತೀವಲ್ಲ, ಏನ್ ಮಾಡ್ತಾರೆ ಗೊತ್ತಾ? ಕೊಟ್ಟಿದ್ದನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಮಾರ್ಬಿಡ್ತಾರೆ. ಬಿಸ್ಕೆಟ್ಗಳ ರಾಶಿ ಮಡಿಕೇರಿಯಲ್ಲಿ ನಾನು ನೋಡಿದ್ದೀನಿ, ಬೆಟ್ಟ, ಬಿಸ್ಕೆಟ್ಗಳ ಬೆಟ್ಟ, ಅಷ್ಟು ದೊಡ್ಡ ಬೆಟ್ಟ. ಏನ್ ಮಾಡ್ತಾರೆ ಅಂದ್ರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳ್ತಾರೆ ಎಲ್ಲ ತಂದು ಇಲ್ಲಿ ಡಂಪ್ ಮಾಡಿ ಅಂತ. ಒಂದ್ ಕಡೆ ಡಂಪ್ ಮಾಡಿ ಎಲ್ಲ ಸರಿ ಹೋದ್ಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ ಮಾರಾಟ ಮಾಡ್ಲಿಕ್ಕೆ. ಬ್ಲ್ಯಾಂಕೆಟ್ ಮಾರೋರು ನಾನು ನೋಡಿದ್ದೀನಿ. ರೇರ್ಲಿ ಒಂದು ಅಜ್ಜಿ ನನಗೆ ಒಂದು ಹಳ್ಳಿಯಲ್ಲಿ ನಾನೊಂದು ಬ್ಲ್ಯಾಂಕೆಟ್ ಕೊಡ್ಲಿಕ್ಕೆ ಹೋದಾಗ, ಬೇಡ ಕಣಪ್ಪ, ಮೊನ್ನೆ ಒಬ್ರು ಬಂದ್ರು, ಅವರೊಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ನನ್ನ ಹತ್ರ ಒಂದಿದೆ, ಇನ್ನೊಂದೇನು ಬೇಕಾಗಿಲ್ಲ ಅಂತ. ಒಂದೇ ಒಂದು ಅಜ್ಜಿ ನನ್ಗೆ ಇಷ್ಟು ಯಾತ್ರೆಯಲ್ಲಿ ಹೇಳಿದ್ದು, ಒಬ್ಬ ಅಜ್ಜಿ ನನಗೆ ಎರಡನೇದು ಬೇಡ ಅಂತ. ಆದರೆ ಎಲ್ರಿಗೂ ಏನಫ್, ಸಾಕು ಅನ್ನೋಷ್ಟರ ಮಟ್ಟಿಗಿದೆ, ಇನ್ನು ಬೇಡ ಅನ್ನೋಷ್ಟರ ಮಟ್ಟಿಗಿದೆ. ಮತ್ತೆ ಏನು ಪ್ರಾಬ್ಲಮ್ ಆಗಿದ್ರೆ? ಆಯ್ತು, ಇವತ್ತಿನ ಭಾರತ, ವಿವೇಕಾನಂದರು ಕಂಡ ಭಾರತಕ್ಕೂ ಇವತ್ತಿನ ಭಾರತಕ್ಕೂ ಡಿಫ್ರೆನ್ಸ್ ಎಂಥದ್ದು ಅಂತಂದ್ರೆ, ವಿವೇಕಾನಂದರು ನೋಡಿದಾಗ ಭಾರತವನ್ನ ದರಿದ್ರರ ಲಿಸ್ಟಲ್ಲಿ ಇದ್ವಿ ನಾವು, ಕಿತ್ಕೊಂಡು ತಿಂತಾ ಇದ್ವಿ. ಬೇರೆಯವ್ರ ತಟ್ಟೆಯಲ್ಲಿ ಅನ್ನ ಕಂಡ್ರೆ ಕಸಿದು ತಿನ್ನುವ ವಾತಾವರಣ ಇತ್ತು. ಇವತ್ತು ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ನಾವು. ಇವತ್ತು ನಾವು ಹೆಂಗಿದ್ದೀವಿ ಅಂತಂದ್ರೆ, ಇವತ್ತು ನಮ್ದು $4 ಟ್ರಿಲಿಯನ್ ಎಕಾನಮಿ, ಪ್ರಾಬಬ್ಲಿ ಇನ್ನೊಂದು 6-8 ತಿಂಗಳಿಗೆ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಆಗ್ತೀವಿ. ನಮ್ಮ ಹತ್ರ ಇರುವ ಫಾರಿನ್ ಎಕ್ಸ್ಚೇಂಜ್ ರಿಸರ್ವೇ ಹೆಚ್ಚು ಕಡಿಮೆ $700 ಬಿಲಿಯನ್ ಇದೆ ಇವತ್ತು. ನಮ್ದು ಮಿಲಿಟರಿ ಪವರ್ ಹೆಂಗಿದೆ ಅಂತಂದ್ರೆ, ಒಂದು ಕಾಲದಲ್ಲಿ ನಾವು ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ತಿದ್ವಿ. ನಮ್ಮ ಹತ್ರ ಇಷ್ಟು ಯುದ್ಧವಿಮಾನ ಇದೆ, ಅವ್ರ ಹತ್ರ ಇಷ್ಟಿದೆ. ನಮ್ಮ ಹತ್ರ ಇಷ್ಟು ಸಬ್ಮೆರೀನ್ಸ್ ಇದೆ, ಅವ್ರ ಹತ್ರ ಇಷ್ಟು ಸಬ್ಮೆರೀನ್ಸ್ ಇದೆ. ನಮ್ಮ ಹತ್ರ ಇಷ್ಟು ಸೈನಿಕರಿದ್ದಾರೆ, ಅವ್ರ ಹತ್ರ ಇಷ್ಟು ಸೈನಿಕರಿದ್ದಾರೆ. ಆದ್ರೆ ಇವತ್ತು ಹೆಂಗಿದೆ ಅಂತಂದ್ರೆ, ಯುದ್ಧ ನಡೆದ್ರೆ 4 ದಿನದಲ್ಲಿ ಮುಗಿಸ್ತೀವಿ ಯುದ್ಧ. ಅದು 4 ದಿನ ಯಾಕೆ? ನಾವು ತುಂಬಾ ಸಂಯಮ ಕಾಪಾಡ್ಕೊಂಡಿದ್ದಕ್ಕೆ, ವೆಯ್ಟ್ ಅಂತ. ಇಲ್ಲದೆ ಹೋಗಿದ್ರೆ ಮೊದಲನೇ ದಿನನೇ ಕ್ಲಿಯರ್ ಮಾಡ್ತಿದ್ವಿ ನಾವು, ಒಂದೇ ದಿನ ಸಾಕಾಗಿತ್ತು ನಮಗೆ. ಅಂದ್ರೆ ಭಾರತದ ಸ್ಟ್ರೆಂತ್ ಇವತ್ತು ನಾವು ಅಂದುಕೊಳ್ಳುವ ರೀತಿಯಲ್ಲಿಲ್ಲ. ಸ್ವಾಮಿ ವಿವೇಕಾನಂದರು ನೋಡಿದ ಭಾರತದ ಪರಿಕಲ್ಪನೆ ಇಲ್ಲಿಲ್ಲ. ನಮ್ಮ ತರುಣರು ಬುದ್ಧಿವಂತರಲ್ವಾ? ಸಿಕ್ಕಾಪಟ್ಟೆ ಬುದ್ಧಿವಂತರು. ನಾನು ಮೊನ್ನೆ ಒಂದು ರಿಪೋರ್ಟ್ ನೋಡಿದ್ದೀನಿ, AI ಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅಮೆರಿಕಕ್ಕೂ ಭಾರತಕ್ಕೂ, ಚೀನಾಕ್ಕೂ ಭಾರತಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ, ಮೊದಲೆಲ್ಲ ಹೇಳ್ತಿದ್ರು ಕನಿಷ್ಠ ಪಕ್ಷ 10 ವರ್ಷ 20 ವರ್ಷ ಹಿಂದೆ ಇದ್ದೀವಿ ನಾವು. ಆದರೆ ಮೊನ್ನೆ ಒಬ್ಬ CEO ಹೇಳ್ತಾರೆ, ಅಷ್ಟೆಲ್ಲ ತಿಳ್ಕೊಳ್ಬೇಡಿ ಭಾರತವನ್ನ, ಭಾರತ ಹೆಚ್ಚಂದ್ರೆ 6 ತಿಂಗಳಿಂದ 1 ವರ್ಷದಷ್ಟು ಮಾತ್ರ ಹಿಂದೆ ಇದೆ, ಬಹಳ ಬೇಗ ಸ್ಪೀಡನ್ನ ಕೋಪಪ್ ಮಾಡ್ಕೊಂಡು ಬಿಡುತ್ತೆ ಅಂತ. ಹೆಂಗೆ ಸಾಧ್ಯ ಇದು? ಮನಸ್ಸು ಮಾಡಿದ್ದಕ್ಕೆ ಸಾಧ್ಯ ಆಯಿತು ಅಂತ. ಒಂದು ಸಲ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದರೆ ಏನು ಮಾಡಬಲ್ಲೆವು ಅನ್ನೋದಕ್ಕೆ ಭಾರತ ಸಮರ್ಥವಾಗಿರುವಂಥ ಉದಾಹರಣೆಯಾಗಿದೆ. ಭಾರತದ ಸ್ವಾಭಿಮಾನ, ವಿವೇಕಾನಂದರ ಕಾಲಕ್ಕೆ ಸ್ವಾಭಿಮಾನ ಶೂನ್ಯವಾಗಿದ್ದ ರಾಷ್ಟ್ರ ಇವತ್ತು ಹೆಂಗಿದೆ ಅಂತಂದ್ರೆ, ಕೋವಿಡ್ ಬಂದಾಗ
ಅಮೆರಿಕ ನನ್ನ ಹತ್ರ ವ್ಯಾಕ್ಸಿನ್ ಆಗಿದೆ ಅಂತ ಹೇಳ್ತು, ಚೀನಾ ವ್ಯಾಕ್ಸಿನ್ ಆಗಿದೆ ಅಂತ ಹೇಳ್ತು. ಜಗತ್ತಿನಲ್ಲಿ ಆ ಥರದ 4 ವ್ಯಾಕ್ಸಿನ್ 5 ವ್ಯಾಕ್ಸಿನ್ ಆಗಿತ್ತು, ಅದರಲ್ಲಿ 2 ವ್ಯಾಕ್ಸಿನ್ ಭಾರತದ್ದೇ. ನಾವು ಕೈ ಚಾಚ್ಕೊಂಡು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಲೈನ್ ನಿಂತ್ಕೋತೀವಿ. 140 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡಿಸೋದ್ರಲ್ಲಿ ಭಾರತದ ಅಷ್ಟು ಸಾಮರ್ಥ್ಯ ಖಾಲಿಯಾಗೋಗುತ್ತೆ ಅಂತ ಜಗತ್ತು ಅನ್ಕೊಳ್ತಾ ಇದ್ದಾರೆ. ನಮ್ಮ ವಿಜ್ಞಾನಿಗಳು ತಾವು ತಮ್ಮ ಊಟವನ್ನು ಬಿಟ್ಟು, ತಾವು ತಮ್ಮ ಪರಿವಾರವನ್ನು ಬಿಟ್ಟು, ತಾವೊಂದು ಕೋಣೆಯಲ್ಲಿ ತಮ್ಮನ್ನು ಕೂಡ ಹಾಕೊಂಡು ವ್ಯಾಕ್ಸಿನ್ನ ಕಂಡಿಡಿದು ಸಮಾಜಕ್ಕೆ ಕೊಟ್ಟು ಹೇಳಿದ್ರು, ಇದು ಭಾರತದ ವ್ಯಾಕ್ಸಿನ್, ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ. ಏನ್ ಚಂದ ಇದೆ. ಮಾತ್ರ ಬುದ್ಧಿವಂತರಿದ್ದಾರೆ, ಸ್ವಾಭಿಮಾನಿಗಳಿದ್ದಾರೆ, ಎಲ್ಲ ಥರದ್ದು ಇದೆ. ಮತ್ತು ವಿವೇಕಾನಂದರು ಎಲ್ಲಿ ಹಂಗಿದ್ರೆ? ಗಂಭೀರವಾಗಿರುವಂಥ ಪ್ರಶ್ನೆ ಅಂತ. ಇವತ್ತು ನಮ್ಮದು ವಾತಾವರಣ ಹೆಂಗಾಗಿದೆ ನೋಡಿ. ಹೊಟ್ಟೆ ಚೆನ್ನಾಗಿ ತುಂಬಿದೆ. ಹೊಟ್ಟೆ ತುಂಬಿದ ನಂತರ ಎಲ್ಲಿಗೆ ಹೋಗಬೇಕು ಅನ್ನೋ ದಾರಿ ಸರಿಯಾಗಿ ಗೊತ್ತಿಲ್ಲದೆ ಹೋದರೆ ಮನುಷ್ಯ ಹಾಳಾಗ್ಬಿಡ್ತಾನೆ. ಭಾಳ ಪ್ರಾಬ್ಲಮ್ ಇರೋದಿಲ್ಲಿ. ಸ್ವಾಮೀಜಿ ಕಾಲಕ್ಕೆ ಹೊಟ್ಟೆಗೆ ಇರಲಿಲ್ಲ, ಹೀಗಾಗಿ ಸ್ವಾಮೀಜಿ ಮೊದಲು ಹೊಟ್ಟೆ ಊಟ ಕೊಡಿ, ಆಮೇಲೆ ವೇದಾಂತ ಕೊಡಿ ಅಂತ ಹೇಳ್ತಿದ್ರು. ಅದರ ಅರ್ಥ ಏನು ಗೊತ್ತಾ? ಈಗ ಹೊಟ್ಟೆ ತುಂಬಿದೆ, ವೇದಾಂತ ಕೊಡ್ಲಿಕ್ಕೆ ಸರಿಯಾದ ಟೈಮು ಅಂತ. ಭಾಳ ಚೆನ್ನಾಗಿರುವಂಥ ಮಾತಿದು. ಹೊಟ್ಟೆ ಖಾಲಿ ಇದ್ದಾಗ ಸ್ವಾಮೀಜಿ ಹೇಳಿದ್ರು ಮೊದಲು ಊಟ ಕೊಡಿ, ಆಮೇಲೆ ವೇದಾಂತ ಕೊಡಿ. ಈಗಿನ ಅರ್ಥ ಏನು ಅಂತಂದ್ರೆ, ಜನಕ್ಕೆ ಹೊಟ್ಟೆ ತುಂಬಿದೆ, ವೇದಾಂತ ಕೊಡ್ಲಿಕ್ಕೆ ಪರ್ಫೆಕ್ಟ್ ಆದ ಟೈಮು, ಕೂರಿಸ್ಕೋ, ನಿಮ್ಮ ಮುಂದಿನ ಪೀಳಿಗೆಗೆ ವೇದಾಂತದ ಪಾಠಗಳನ್ನು ಹೇಳಿಕೊಡು ಅಂತ ನಮ್ಮ ಜವಾಬ್ದಾರಿ ಬರೋದು ಇಲ್ಲಿ ಅಂತ. ಅಕಸ್ಮಾತ್ ನಾವು ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ ಗೊತ್ತೇ? ಹೊಟ್ಟೆ ತುಂಬಿದ ಜನ ಏನು ಮಾಡ್ತಿದ್ದಾರೆ ಗೊತ್ತಾ? ಹೊಟ್ಟೆ ತುಂಬಿದ ಜನ ಅಂದರೆ ಯಾರೋ ಬೇರೆಯವ್ರು ನೋಡಬೇಕಾಗಿಲ್ಲ, ನಾನು ನೀವು ಎಲ್ಲರೂ ಬಂದ್ವಿ. ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ವೀಕೆಂಡ್ ಬರೋದನ್ನೇ ಕಾಯ್ತಿರ್ತೀವಿ. ವೀಕೆಂಡ್ ಬಂದ ತಕ್ಷಣ ಯಾವ ರೆಸಾರ್ಟು ಅಂತ ಬುಕ್ ಮಾಡೋದು. 99% ಜನ ನಾನು ನೋಡೋದು ಯಾವ ಹೋಟೆಲ್ ಅಂತ ಬುಕ್ ಮಾಡ್ಕೊಳ್ಳೋದು. ಯಾವ ಹೋಟ್ಲಲ್ಲಿ ಊಟಕ್ಕೆ ಹೋಗಬೇಕು, ಯಾವ ಹೋಟ್ಲಲ್ಲಿ ತಿಂಡಿ ತಿನ್ನಬೇಕು, ಯಾವ ಹೋಟೆಲ್, ಆ ರೀಲ್ಗಳಲ್ಲಿ 28 ಹೋಟೆಲ್ಗಳ ವಿಡಿಯೋ ಬರುತ್ತೆ, ಯಾವ ಹೋಟೆಲಿಗೆ ಹೋಗಬೇಕು ಅಂತ ಸರಿಯಾದ ಡೈರೆಕ್ಷನ್ ಸಿಗದೆ ಹೋದರೆ ಹಿಂಗೆ. ಎಷ್ಟರ ಮಟ್ಟಿಗೆ ರೆಸಾರ್ಟ್ನ ಕಲ್ಚರ್ನ ಡೆವಲಪ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ, ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಎಲ್ಲೆಲ್ಲಿ ಸಮುದ್ರದ ಸ್ವಲ್ಪ ಭಾಗ ಕಾಣುತ್ತೋ ಅಲ್ಲೆಲ್ಲ ರೆಸಾರ್ಟ್ ಬಂದಿದೆ ಇವತ್ತು. ಸ್ವಲ್ಪ ಭಾಗ ಕಾಣುತ್ತಷ್ಟೇ. ಅವ್ರಿಗೆ ಸಮುದ್ರ ಏನು ವಿಶಾಲ ಸಮುದ್ರದಲ್ಲಿ ಮುಳುಗುವಷ್ಟು ಸಿಗೋದಿಲ್ಲ, ಸ್ವಲ್ಪ ಸಮುದ್ರ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋ ಜಾಗದಲ್ಲಿದ್ದ ಒಂದು ಮನೆ ಇವತ್ತು ಗೆಸ್ಟ್ ಹೌಸು. ಮರವಂತೆಯಲ್ಲಿ ಒಂದು ಗೆಸ್ಟ್ ಹೌಸು. ಆಶ್ಚರ್ಯ ನನಗೆ, 1 ನೈಟ್ ಪರಿವಾರಕ್ಕೆ 50,000 ರೂಪಾಯಿ ಬಾಡಿಗೆ. ನಾನು ಓನರ್ನ ಕೇಳಿದೆ, ಬರ್ತಾರ ಜನ? ಬರ್ತಾರ ಸರ್, ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ನನಗೆ, ಹೆಂಗಾದ್ರೂ ಒಂದಿನ ಕೊಡಿಸು ಅಂತ. ಯಾರ್ಯಾರ ಹತ್ರ MLA MP ಗಳೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ನಂಗೆ ತುಂಬ ಬೇಕಾದವರಪ್ಪ ಒಂದು ಮನೆ ಕೊಡುವಲ್ಲಿ, ಒಂದು ದಿನ ಬಾಡಿಗೆ ಕೊಡೋರಿಗೆ ಅಂತ ಕೇಳುವ ಮಟ್ಟಿಗೆ ಜನ ಎಷ್ಟರ ಮಟ್ಟಿಗೆ ಓಡ್ತಾ ಇದ್ದಾರೆ ಅಂತಂದ್ರೆ, ಓಡೋದು ಅಲ್ಲಿ ಹೋಗೋದು, ತಿನ್ನೋದು. ನಾನು ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಸರಿಯಾದ ದಿಕ್ಕು ಕೊಡದೆ ಹೋದರೆ ಯಾವ ದಿಕ್ಕಲ್ಲಿ ಸಮಾಜ ಹೋಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಕೊಲಂಬೋದಿಂದ ಆಲ್ಮೋರಾಕ್ಕೆ ತಮ್ಮ ಸೀರೀಸ್ನಲ್ಲಿ ಅನೇಕ ಕಡೆ ಉಲ್ಲೇಖ ಮಾಡ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಜಗತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಂದಾಗುವಂಥ ಸಂದರ್ಭ ಬರುತ್ತೆ. ಒಂದು ಕಾಲದಲ್ಲಿ ಇಸ್ಲಾಂ ಜಗತ್ತನ್ನೆಲ್ಲ, ಮೊದಲು ಗ್ರೀಕ್ನವರು ಜಗತ್ತನ್ನೆಲ್ಲ ಒಂದು ಮಾಡ್ತೀವಿ ಅಂತ ಹೋದ್ರು, ಒಂದು ಮಾಡಿದ ಕಾಲಕ್ಕೆ ಜಗತ್ತಿಗೆ ಜ್ಞಾನ ಕೊಟ್ಟಿದ್ದು ಭಾರತ ಅಂತ. ಇಸ್ಲಾಂ ಜಗತ್ತನ್ನೆಲ್ಲ ಒಂದು ಮಾಡ್ತೀನಿ ಅಂತ ಹೋಯ್ತು, ಒಂದು ಮಾಡ್ತು, ಆಗ ಜಗತ್ತಿಗೆ ಜ್ಞಾನ ಕೊಡ್ಲಿಕ್ಕೆ ಹೊರಟಿದ್ದು ಭಾರತ. ಕ್ರಿಶ್ಚಿಯನ್ರು ಜಗತ್ತನ್ನೆಲ್ಲ ಒಂದು ಮಾಡ್ತೀನಿ ಅಂತ ವಿವೇಕಾನಂದರ ಕಾಲದಲ್ಲಿ ಹೊರಟರು. ಅವರು ಒಂದು ಮಾಡಿದ ಜಗತ್ತಿನಲ್ಲಿ ಹಿಂದೂ ಧರ್ಮದ ಡಿಂಡಿಮವನ್ನು ಬಾರಿಸಿದ್ದು ವಿವೇಕಾನಂದರು. ಜಗತ್ತನ್ನು ಒಂದು ಮಾಡಿದ್ದವರು. ಒಂದು ಸ್ಟೇಜನ್ನು ಕ್ರಿಯೇಟ್ ಮಾಡಿ ಎಲ್ಲ ಮತಪಂಥಗಳನ್ನು ಸೇರಿಸಿದ್ದು ಕ್ರಿಶ್ಚಿಯನ್ರು. ಆದರೆ ಆ ಮತಪಂಥಗಳನ್ನು ಸೇರಿಸಿದ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ನಲ್ಲಿ ಮೆರೆದಿದ್ದು ವಿವೇಕಾನಂದರು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಆದರೆ ಈಗಿನ ಪ್ರಾಬ್ಲಮ್ ಏನು ಗೊತ್ತಾ? ಮತ್ತೆ ಏನಾದರೂ ಜಗತ್ತನ್ನು ಟ್ರಂಪ್ ಒಂದು ಮಾಡ್ದ ಅಂತ ಇಟ್ಕೊಳ್ಳಿ. ವೆನಿಜುವೆಲಾದಿಂದ ಒಬ್ಬನೇ ಎತ್ಕೊಂಡು ಹೋದ, ಇರಾನ್ನಿಂದ ಒಬ್ಬನೇ ತಕೊಂಡು ಹೋದ, ಹಿಂಗೆ ಒಬ್ಬೊಬ್ಬರನ್ನೇ ಎತ್ಕೊಂಡು ಹೋಗಿ ತನ್ನ ದೇಶದಲ್ಲಿ ಇಟ್ಕೊಂಡು ಇಡೀ ಜಗತ್ತನ್ನು ಒಂದು ಮಾಡಿದರೆ, ವೇದಾಂತದ ಡಿಂಡಿಮವನ್ನು ಜಗತ್ತಿನ ವೇದಿಕೆಯ ಮೇಲೆ ಬಾರಿಸೋದಕ್ಕೆ ಭಾರತ ಯಾರನ್ನು ಕೊಡುತ್ತೆ? ಇಲ್ವಲ್ಲ ನಮ್ಮ ಹತ್ರ. ಆ ಬದುಕನ್ನ ಆಯ್ತಪ್ಪ, ಯಾರೋ 4 ಜನ ವೇದಾಂತದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದರೆ, ಜಗತ್ತೇನಾದರೂ ತಿರುಗಿ ನಿಂತು ನಿನ್ನ ದೇಶದಲ್ಲಿ ಬದುಕೋ ಜನ 4 ಜನ ಇಲ್ಲ, ಬಂದು ನಮಗೆ ಪಾಠ ಮಾಡ್ತಿದ್ಯಾ ಅಂತ ಕೇಳಿದರೆ ಏನು ಹೇಳ್ತೀರಾ? ಈಗ ಸ್ವಾಮಿ ವಿವೇಕಾನಂದರು ಬೇಕಾಗ್ತಾರೆ ಅಂತ. ಅದಕ್ಕೆ ನಾನು ಹೇಳೋದು, ವಿವೇಕಾನಂದರ 2nd ಫೇಸ್ ಈಗ ಶುರುವಾಗಿದೆ. 1st ಫೇಸ್ ಮುಗೀತು.
ಫಸ್ಟ್ ಫೇಸ್ನಲ್ಲಿ ಭಾವುಕ ವಿವೇಕಾನಂದರ್ ನೋಡಿದ್ವಲ್ಲ, ಈಗ ವೇದಾಂತಿ ವಿವೇಕಾನಂದರನ್ನ ನೋಡುವಂಥ ಸಂದರ್ಭ ಈಗ ಬಂದಿದೆ ಅಂತ. ಹೀಗಾಗಿ ಇವತ್ತು ನಾವು ಹೊಸ ಭಾರತವನ್ನು ಹೊಸ ಸ್ವರೂಪದಲ್ಲಿ ಕಟ್ಟಬೇಕಾಗಿದೆ. ಆ ಹೊಸ ಸ್ವರೂಪ ಏನಾಗಿರಬೇಕು ಅಂತಂದರೆ, ಆರ್ಯಭಟ ಮತ್ತು ವರಾಹ ಮಿಹಿರರು ಹುಟ್ಟಬೇಕಾಗಿದೆ ನಮ್ಮ ನಡುವೆ ಭಾಸ್ಕರಾಚಾರ್ಯರು ಬರಬೇಕಾಗಿದೆ, ನಮ್ಮ ನಡುವೆ ಸುಶ್ರುತ ಚರಕರಂತ ವೈದ್ಯ ವಿಜ್ಞಾನಿಗಳು ಬರಬೇಕಾಗಿದೆ, ನಮ್ಮ ನಡುವೆ ಕಣಾದನಂತ ಅಟೋಮಿಕ್ ಸೈಂಟಿಸ್ಟ್ ಬರಬೇಕಾಗಿದೆ. ಈ ಸೈಂಟಿಸ್ಟ್ಗಳ ಬಗ್ಗೆ ನಾನು ಮಾತನಾಡ್ತಿಲ್ಲ, ಆ ಸೈಂಟಿಸ್ಟ್ಗಳ ಬಗ್ಗೆ ಮಾತನಾಡ್ತಿದ್ದೀನಿ. ಏನದರ ಅರ್ಥ ಅಂತಂದ್ರೆ, ಹೃದಯದಲ್ಲಿ ವೇದಾಂತ ಇರಬೇಕು, ಮೆದುಳು ತುಂಬ ಆಧುನಿಕ ಜಗತ್ತಿಗೆ ಬೇಕಾಗಿರುವ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಇರಬೇಕು ಅಂತ. ವೇದಾಂತವೇ ಹೃದಯದಲ್ಲಿಲ್ಲದ ಶುಷ್ಕವಾಗಿರುವಂಥ ಒಂದು ಮೈಂಡನ್ನು ತೆಗೆದುಕೊಂಡು ಹೊಸ ಭಾರತವನ್ನ ಹೊಸ ಸ್ವರೂಪದಲ್ಲಿ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ವಿವೇಕಾನಂದರ, ನನಗೆ ಯಾವಾಗ ಸ್ವಾಮಿ ವಿವೇಕಾನಂದ ರಿಲೆವೆಂಟ್ ಹೌದೋ ಅಲ್ವೋ ಅಂದಾಗ ಮತ್ ಓದ್ತಿದ್ದೆ ವಿವೇಕಾನಂದರು ಹೇಳಿದ್ದು ಯಾವುದನ್ನು ಹಿಡ್ಕೋಬೇಕು ಅಂತ. ಆವಾಗ ನಂಗೆ ಗೊತ್ತಾಯಿತು, ಮಡ್ರಾಸ್ನಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಾಕ್ಟಿಕಲ್ ವೇದಾಂತದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಹೊಸ ಭಾರತ ಹೇಗಿರಬೇಕು ಅನ್ನುವಂಥ ಒಂದು ಸೂಕ್ಷ್ಮ ಪರಿಕಲ್ಪನೆಯನ್ನು ಕಟ್ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಹಳ ಚೆನ್ನಾಗಿರುವಂಥ ಮಾತು, ನಾವೆಲ್ಲರೂ ಸ್ವಲ್ಪ ಅರ್ಥೈಸ್ಕೊಳ್ಬೇಕಾಗಿರೋ ಮಾತು. ಅವ್ರು ಹೇಳ್ತಾರೆ, ಭರತಖಂಡದಲ್ಲಿ ಸ್ಪಷ್ಟವಾಗಿ ಆನಂತರ ಪ್ರಕಾಶಕ್ಕೆ ಬಂದಂಥ ಯಾವುದೇ ವಿಚಾರ ಇದ್ರೂ, ಯಾವುದೇ ಸಿದ್ಧಾಂತ ಇದ್ರೂ ಅದು ಉಪನಿಷತ್ತಿನಲ್ಲಿ ಕಂಡು ಬಂದೇ ಬರುತ್ತೆ ಅಂತಾರೆ ಸ್ವಾಮೀಜಿ. ನನಗೆ ಈ ಸೆಂಟೆನ್ಸ್ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಕೊಲಂಬೋದಿಂದ ಆಲ್ಮೋರಾಕ್ಕೆ ಹೇಳ್ತಾರೆ, ಭರತಖಂಡದಲ್ಲಿ ಆನಂತರ ಯಾವ್ದ್ಯಾವ್ದು ವಿಚಾರಗಳು ಸಿದ್ಧಾಂತಗಳು ಕಂಡು ಬಂದವೋ ಅದೆಲ್ಲವೂ ಉಪನಿಷತ್ನಲ್ಲಿ ಇದ್ದಿರುವಂಥದ್ದೇ. ಹಾಗಿದ್ರೆ ಈಗ ಭರತಖಂಡಕ್ಕೆ ಯಾವ ವಿಚಾರಧಾರೆ ಬೇಕಾಗಿದೆಯೋ ಅದು ಉಪನಿಷತ್ನಲ್ಲಿ ಇರಲೇಬೇಕಾಯ್ತಲ್ಲ. ನಾವು ಉಪನಿಷತ್ತಿನಿಂದ ದೂರ ಬಂದಿದ್ದೀವಿ ಅಂತಂದ್ರೆ ಈಗ ಬೇಕಾಗಿರುವ ವಿಚಾರಧಾರೆಯನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಮಗಿರುವಂಥ ಏಕೈಕ ಮಾರ್ಗ ಯಾವುದು ಅಂತಂದ್ರೆ, ವಿವೇಕಾನಂದರು ಹೇಳ್ತಾರೆ, ವಾಪಸ್ ಉಪನಿಷತ್ತುಗಳಿಗೆ ಬನ್ನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಉಪನಿಷತ್ತುಗಳಿಗೆ ಬನ್ನಿ ಅಂತಂದ್ರೆ ಏನು? ಉಪನಿಷತ್ತುಗಳಿಗೆ ಬನ್ನಿ ಅಂತಂದರೆ ನಮ್ಮನ್ನು ನಾವು ವಾಪಸ್ ಗುರುತಿಸ್ಕೊಳ್ಬೇಕಾಗಿದೆ. ನಾನಿವತ್ತು ಕೆಲವೊಂದು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಬದುಕು ಹೆಂಗಿದೆ, ನಾವು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ಒಂದ್ಸಲ ಟ್ಯಾಲಿ ಮಾಡ್ಕೊಳ್ತಾ ಹೋಗೋಣ. ನಾವಿವತ್ತು ಎಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ, ಹೊಟ್ಟೆ ತುಂಬಿದ ನಂತರ ಹೊರ ಜಗತ್ತಿನ ಓಟ ಶುರುವಾಗಿದೆ. ಎಷ್ಟು ಓಡ್ತಿದ್ದೀವಿ ಅಂತಂದರೆ ಜಗತ್ತಿನಲ್ಲಿ. ನನಗೆ ಇತ್ತೀಚೆಗೆ ನಮ್ಮ ವಾಲಂಟಿಯರ್ ಒಬ್ಬ ಹುಡುಗ ಬಂದಿದ್ದ, ಮಾತಾಡ್ತಾ ಕೂತಿದ್ವಿ ನಾವು. ಅವ್ನು ಭಾಳ ಚೆನ್ನಾಗಿ ಹೇಳ್ದ, ನಾವು ರಾಮಕೃಷ್ಣರ ವಿಚಾರಧಾರೆಗೆ ಈ ಒಳ್ಳೆಯ ವಿಚಾರಗಳನ್ನು ಕೇಳಿ ತಪ್ಪು ಮಾಡಿಬಿಟ್ವಿ ಅಂತ. ನಂಗೆ ಭಾಳ ಹಾರ್ಷ್ ಅನ್ನಿಸ್ತು ಸ್ಟೇಟ್ಮೆಂಟು. ನಾನು ಕೇಳಿದೆ ಯಾಕೆ ಅಂತ. ಅವ್ನು ಭಾಳ ಚೆನ್ನಾಗಿ ಹೇಳ್ದ, ಯಾರು ಕೇಳಲಿಲ್ವೋ ಅವ್ರು ಆರಾಮಾಗಿ ಓಡ್ತಿದ್ದಾರೆ. ನಾವು ಕೇಳ್ಬಿಟ್ವಲ್ಲ, ಓಡದೆ ಸುಮ್ಮನಿರ್ಲಿಕ್ಕೆ ಯಾರೂ ಬಿಡೋದಿಲ್ಲ. ಓಡ್ತಾ ಇದ್ರೆ ಟೆನ್ಷನ್ ಶುರುವಾಗುತ್ತೆ, ಎಲ್ಲಿ ಓಡ್ತಾ ಇದ್ದೀನಿ ನಾನು, ಗುರಿನೇ ಇಲ್ವಲ್ಲ ನನಗೆ ಅಂತ. ಕೇಳದೆ ಹೋಗಿದ್ರೆ ನಾನು ಅವ್ರ ಜೊತೆ ಒಬ್ಬ ಓಡ್ತಾ ಇರ್ತಿದ್ದೆ, ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಕೇಳಿದ್ಮೇಲೆ ತಗಲಾಕೊಂಡೆ ನಾನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಕೇಳದೆ ಹೋದವನು ಆರಾಮ್. ಬಟ್ ಈಗ ನಿಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ, ಸ್ವಲ್ಪ ಕೇಳ್ಬಿಟ್ಟಿದ್ದೀರಾ. ನೀವು ಕೇಳದೆ ಹೋಗಿದ್ರೆ ಚೆನ್ನಾಗೇ ಇದ್ದೀರಿ, ಪ್ರಾಬ್ಲಮ್ಮೇ ಇರಲಿಲ್ಲ. ನೀವು ಒಂದು ಸ್ವಲ್ಪ ದಿನ ಆಶ್ರಮಕ್ಕೆ ಬಂದಿದ್ದೀರಾ, ಸ್ವಲ್ಪ ಭಜನೆ ಕಲ್ತು ಬಿಟ್ಟಿದ್ದೀರಾ, ಒಳ್ಳೆ ಮಾರ್ಗ ಯಾವುದೋ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಪ್ರಾಬ್ಲಮ್ ಇಂದ ಆಚೆ ಬರುವ ಬೇರೆ ಮಾರ್ಗವೇ ಇಲ್ಲ. ಇದು ಮನಸ್ಸಿನೊಳಗೆ ಹೆಂಗ್ ಕಾಡ್ತಿರುತ್ತೆ ಅಂತಂದ್ರೆ, ಮುಂದಕ್ಕೆ ಹೋದರೆ ಇದು ತಡೆಯುತ್ತೆ, ಹಿಂದಕ್ಕೆ ನಿಂತ್ಕೊಂಡ್ರೆ ಜಗತ್ತು ತಡೆಯುತ್ತೆ, ಓಡುವಂತ. ನಮ್ಮನ್ನು ಹೆಂಗೆ ಮಾಡಿಬಿಟ್ಟಿದೆ ಇದು ಅಂತಂದ್ರೆ, ನಾವೊಂಥರ ಸಿಕ್ಕಾಕೊಂಡಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ಆದರೆ ಪುಣ್ಯವಶ ಕೊನೆ ಪಕ್ಷ ಈ ಓಟ ನಮ್ಮದ್ದಲ್ಲ ಅಂತ ಗೊತ್ತಿದೆ ಅಂತ. ಓಡುವ ಕುದುರೆಗೆ ನಾನು ರೇಸ್ನಲ್ಲಿ ಓಡ್ತಾ ಇದ್ದೀನಿ, ನಂಬರ್ 1 ಬರ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ಖಂಡಿತವಾಗಿ ಗೊತ್ತಿರಲ್ಲ. ಬಿದ್ದ ಚಾಟಿ ಏಟಿಗೆ ಓಡೋದಷ್ಟೇ, ಓಡ್ತಾನೆ ಇರುತ್ತೆ. ಅದು ಓಡ್ತಾ ಇರೋದ್ರ ಮಜಾ ತೆಗೆದುಕೊಳ್ತಾ ಇರೋದು ಬೇರೆ ಯಾರೋ ಕೂತಿರೋರು. ಆ ಕುದುರೆಗೇನು ಗೊತ್ತಿರೋದಿಲ್ಲ. ಕಂಬಳದಲ್ಲಿ ಓಡುವ ಕೋಣಕ್ಕೆ ನೀವೇನು ಅನ್ಕೊಂಡಿದ್ದೀರಾ? ಗೊತ್ತಿದೆ ಅನ್ಕೊಂಡಿದ್ದೀರಾ? ಅದಕ್ಕೆ ನಾನು ಸ್ಪೀಡಾಗಿ ಓಡಿದ್ರೆ ನಂಬರ್ 1 ಆಗ್ತೀನಿ, ನಂಬರ್ 1 ಆದರೆ ನನಗೆ ಪ್ರೈಸ್, ಏನು ಗೊತ್ತಿಲ್ಲ ಅದಕ್ಕೆ. ಸುಮ್ಮನೆ ಓಡ್ತಿರುತ್ತೆ ಕೆಸರಿನಲ್ಲಿ. ಕಂಬಳದ ಕೋಣವನ್ನು ತೆಗೆದು ನನ್ನನ್ನು ನಿಮ್ಮನ್ನು ಹಾಕ್ಕೊಂಡು ನೋಡಿ ಒಂದು ರೌಂಡ್. ಯಾವನೋ ಬಡಿತಾನೆ, ಯಾಕೆ ಬಡದ ಅಂತ ಗೊತ್ತಿಲ್ಲ ನಮಗೆ. ಅವನು ಬಡದ,
ಅವನು ಬಡ್ದ ಅಂತ ನಾವು ಓಡಿದ್ವಿ, ಓಡ್ತಾನೆ ಇದ್ದೀವಿ ಕೆಸರಿನಲ್ಲಿ, ಈ ಜಗತ್ತಿನ ಕೆಸರಿನಲ್ಲಿ ಓಡ್ತಿದ್ದೀವಿ. ಪ್ರೈಸ್ ಸಿಗುತ್ತಾ ಗೊತ್ತಿಲ್ಲ. ನಮ್ಮ ಪ್ರೈಸ್ನಿಂದ ಅವ್ರು ಕೊಡೋ ಪ್ರೈಸು ನಮಗೂ ಸಂಬಂಧವೇ ಇಲ್ಲ. 1 ಲಕ್ಷ ರೂಪಾಯಿ ಓನರ್ಗೆ ಕೊಟ್ರೆ ಕೋಣಕ್ಕೇನಾಗಿದೆ? ಕೋಣಕ್ಕೆ 1 ಲಕ್ಷ ರೂಪಾಯಿ ನಯಾ ಪೈಸೆ ಕಿಮ್ಮತ್ತಿಲ್ಲ. ಅದಕ್ಕೆ ಈ ಓಟಕ್ಕೆ, ಈ ಬದುಕಿನಲ್ಲಿ ಕಿಮ್ಮತ್ತಿಲ್ಲ. ಆದರೆ ನಾವು ಓಡ್ತಾನೆ ಇದ್ದೀವಿ, ಯಾಕೆ ಅಂತ ಗೊತ್ತಿಲ್ಲ ಅಂತ. ನಿಮಗೆ ಡೆಫಿನೆಟ್ ಗೋಲ್ ಇದೆಯಾ? ಓಟ ಓಡೋವರಿಗೆ ಗೊತ್ತಿಲ್ಲ. ನಮ್ದೊಬ್ಬ ಒಳ್ಳೆ ವಾಲಂಟಿಯರ್ ಇದ್ದ, ಒಳ್ಳೆ ವಾಲಂಟಿಯರ್. ಅವನೊಂದಿನ ನಂಗೆ ಹೇಳ್ದ, ಮದುವೆ ಆಗಿ ಒಂದು ಮಗು ಇತ್ತು ಅವನಿಗೆ. ಅದೇ ಪ್ರಾಬ್ಲಮ್ ಏನಲ್ಲ ಪಾಪ, ಬಟ್ ಮದುವೆ ಆಗಿ ಮಗು ಇದ್ದಿದ್ದು ಅವನಿಗೊಂದು ಪ್ರಾಬ್ಲಮ್ ಯಾಕೆ ಅಂತಂದರೆ, ನನಗೆ ನಿಮ್ಮ ಜೊತೆ ಎಲ್ಲ ಕಡೆ ಬರಬೇಕು ಅನಿಸುತ್ತೆ, ನನಗೂ ಎಲ್ಲ ಕೆಲಸಗಳಲ್ಲೂ ಭಾಗವಹಿಸಬೇಕು ಅನಿಸುತ್ತೆ. ಆದರೆ ಏನು ಮಾಡಲಿ, ನನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳುವ ಜವಾಬ್ದಾರಿಯೂ ಇದೆ. ಇಟ್ಸ್ ಪರ್ಫೆಕ್ಟ್, ಅದು ಜವಾಬ್ದಾರಿ ಮಾಡಬೇಕು. ಆದರೆ ಸಮಾಜವನ್ನು ಬಿಟ್ಟು ಆ ಜವಾಬ್ದಾರಿ ಅಲ್ಲ. ಸರಿ, ಏನು ಮಾಡಬೇಕು ಅವನು ಅದನ್ನೇ ಮಾಡ್ತಿದ್ದ. ಒಂದಿನ ಬಂದು ನನಗೆ ಹೇಳಿದ, ಐ ಹ್ಯಾವ್ ಡಿಸೈಡೆಡ್, ಮುಂದಿನ 4 ವರ್ಷಗಳ ಕಾಲ ನಾನು ನಿಮ್ಮ ಜೊತೆ ಬರಲ್ಲ. ಏನು ಮಾಡ್ತೀಯಾ? ನಾನೊಂದು 20 ಲಕ್ಷ ರೂಪಾಯಿ ದುಡ್ಡು ಮಾಡಿಟ್ಟು ನನ್ನ ಹೆಂಡತಿ ಮಕ್ಕಳ ಕೈಯಲ್ಲಿಟ್ಟು ನಾನು ಈ ಕೆಲಸಕ್ಕೆ ಬಂದ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ಬೇಕಾಗಿರೋ ಎಲ್ಲ ತಯಾರಿ ಮಾಡಿದೆ. ನಾನು ಹೇಳಿದೆ, ಆಗೋದಿಲ್ಲ ಕಣ, 20 ಲಕ್ಷ ಅನ್ನೋದು ಯಾವತ್ತೂ ಮುಗಿಯಲ್ಲ ಕಣ. ನೀನು 20 ಲಕ್ಷ ಮಾಡೋ ಅಷ್ಟೊತ್ತಿಗೆ ಹೆಂಡತಿ ಮಕ್ಳು ಹೇಳ್ತಾರೆ, ಇಟ್ಟು ಸಾಕಾಗಲ್ಲ, 40 ಲಕ್ಷ ಬೇಕು ಅಂತ. ಅವನು ಹೇಳಿದ, ಇಲ್ಲಪ್ಪ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನನ್ನ ಹೆಂಡತಿಗೂ ಹೇಳ್ಬಿಟ್ಟಿದ್ದೀನಿ, ನನ್ನ ಮಗಳಿಗೂ ಹೇಳ್ಬಿಟ್ಟಿದ್ದೀನಿ, 20 ಲಕ್ಷ ಮಾಡಿ ಕೊಟ್ಬಿಡ್ತೀನಿ, ಬ್ಯಾಂಕಲ್ಲಿ ಇಡ್ತೀನಿ, ಬರೋ ದುಡ್ಡಲ್ಲಿ ನೀವು ಬದುಕಬೇಕು, ನಾನು ಹೊರಟೆ ಅಂತ. ನಾನು ಹೇಳಿದೆ, ಸರಿ, ನಿನ್ನಿಷ್ಟ, ಏನು ಒತ್ತಾಯ ಮಾಡಲಿಕ್ಕೆ ಯಾರು. ಆ 20 ಲಕ್ಷ ಕಳೆದ 15 ವರ್ಷಗಳಿಂದ ಮುಗಿಲೇ ಇಲ್ಲ. ಯಾವಾಗಲಾದರೂ ಬಂದರೆ ಒಂದು ಭಾಳ ಸಂಕಟದಲ್ಲಿ ಕೂತಿರ್ತಾನೆ, ನಾನು ನಿಮ್ಗಳ ಜೊತೆ ಇರಬೇಕಿತ್ತಲ್ಲ, ಹೆಂಗಾಗೋಯ್ತು ನನ್ನ ಬದುಕು ಅಂತ. ಮುಗಿಯೋದೇ ಇಲ್ಲ ರೀ. ಇದನ್ನ ಮ್ಯಾಜಿಕ್ ಆಫ್ 99 ಅಂತ ಕರೀತಾರೆ. ಭಾಳ ಚೆನ್ನಾಗಿದೆ ನಮ್ಮ ಬದುಕಿನ ಕಥೆ ಅದು. ಒಂದು ದೊಡ್ಡ ಮನೆ, ಅರಮನೆಯಂತ ಮನೆ, ಶ್ರೀಮಂತ ಗಂಡ ಹೆಂಡತಿ, ಅದ್ರ ಎದುರುಗಡೆ ಔಟ್ ಹೌಸ್, ಆ ಪುಟ್ಟ ಗುಡಿಸಲು. ಆ ಗುಡಿಸಲಿನಲ್ಲಿ ಇವತ್ತು ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನದ ಊಟಕ್ಕೆ ಗ್ಯಾರಂಟಿ ಇರದ ಪರಿವಾರ. ಅವರಿಬ್ಬರು ಆರಾಮಾಗಿ ಬದುಕಿದ್ದಾರೆ. ಗಂಡ ಹೆಂಡತಿ ನಡುವೆ ಜಗಳನೇ ಇಲ್ಲ. ಇವ್ರು 24 ಗಂಟೆ ತಿಂದು ತೇಗುವಂತ ಜನ ಕಿತ್ತಾಡ್ಕೊಂಡಿರ್ತಾರೆ. ಒಬ್ಬ ಸ್ವಾಮಿಗಳು ಬಂದರು ಇವ್ರ ಮನೆಗೆ, ಬಂದು ಕೇಳಿದ್ರು. ಬಂದು ಊಟ ಎಲ್ಲ ಆದ್ಮೇಲೆ ಅವ್ರು ಹೇಳಿದ್ರು, ಏನ್ ಬೇಕು ನಿಮ್ಗೆ? ಬಹಳ ಸಂತೃಪ್ತನಾದೆ ನಾನು. ಏನಿಲ್ಲ ಸ್ವಾಮಿಗಳೇ, ಅವ್ರ ಗಂಡ ಹೆಂಡತಿ ಕಿತ್ತಾಡೋದನ್ನ ನೋಡ್ಬೇಕು ಅಂತ. ಏನಾದ್ರೂ ಮಾಡಿ ಕಿತ್ತಾಡಿಸ್ಬಿಟ್ರಲ್ಲ ಅಂತ ಸ್ವಾಮಿಗೆ ಹೇಳಿದ್ರು. ಅಷ್ಟೇ ತಾನೆ, 99 ಚಿನ್ನದ ನಾಣ್ಯ ಕೊಡ್ಬೇಕು ನನಗೆ ಅಂತ ಲಂಚ. 99 ಚಿನ್ನದ ನಾಣ್ಯ ತಗೊಂಡ್ರು, ದಾರ ಕಟ್ಟಿದ್ರು, ಆ ಗುಡಿಸಿಲಿನ ಎದುರಿಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು ಸ್ವಾಮಿಗಳು. ಬೆಳಗ್ಗೆ ಕಸ ಗುಡಿಸ್ತಾ ಹೆಂಡತಿ ನೋಡಿದ್ಲು, ಬಂದ್ರು, ಗಂಡನಿಗೆ ಕೊಟ್ಲು. ಗಂಡ ಬಹಳ ಖುಷಿಯಿಂದ ಚಿನ್ನದ ನಾಣ್ಯಗಳಲ್ಲ ಲೆಕ್ಕ ಹಾಕ್ತಾ ಕೂತ. ಒಂದೇ ಒಂದು ಪ್ರಾಬ್ಲಮ್, 99 ಇತ್ತು. 100 ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಬಹಳ ಚೆನ್ನಾಗಿತ್ತಲ್ಲ. ಗಂಡ ತಕ್ಷಣ ಹೇಳ್ದ, ನೋಡು, ಇವತ್ತಿಂದ ಇದು 100 ಮಾಡೋ ಕೆಲಸ ಮಾಡ್ಬೇಕು ನಾವು. ಹೆಂಗ್ ಮಾಡ್ಬೇಕು? ನೀನು ಇವತ್ತಿಂದ ಅಡುಗೆ ಮಾಡಬೇಡ, ಒಂದು 4-5 ದಿನ ಊಟ ಮಾಡೋದು ಬೇಡ. ನಾವು ಆ ದುಡ್ಡು ಏನು ಉಳಿಸ್ತೀವೋ ಅದನ್ನ ತಗೊಂಡು ಇದಕ್ಕೆ ಹಾಕೋಣ. ಬಟ್ ಇವ್ನು ಕೆಲಸ ಮಾಡ್ಬೇಕಲ್ಲ, ಊಟ ಮಾಡಲಿಲ್ಲ ಅಂದ್ರು. ಬೆಳಗ್ಗೆ ಇದ್ದ ಅವತ್ತು ಕೆಲ್ಸಕ್ಕೆ ಹೋದ, ರಾತ್ರಿ ಬಂದ, ಭಾಳ ಮರ್ತೋಗ್ಬಿಟ್ಟಿದ್ದಾನೆ, ಹಸಿವು ಅಂತ ಬಂದ. ಹೆಂಡತಿನ ಕೇಳಿದ, ಏನು ಅಡುಗೆ ಮಾಡಿದ್ಯಾ? ಏನು ಅಡುಗೆ ಮಾಡೋದು ಬೇಡ ಅಂತ ಹೇಳಿದ್ವಲ್ಲ ನೀವು. ಅವನಿಗೆ ಗಿರ್ರಂತೂ ಒಂದ್ಸಲ, ಆದ್ರೆ ಏನು ಹೇಳಂಗಿಲ್ಲ, ಇವನೇ ಹೇಳಿರೋದು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಎದ್ದಿದ್ದಾನೆ, ಹೊಟ್ಟೆ ಹಸಿತಾ ಇದೆ ಒಂದ್ ಕಡೆ, ಬಟ್ ಇವನೇ ಹೇಳಿದಾನೆ ಕೆಲ್ಸಕ್ಕೆ ಹೋಗ್ಬೇಕು. ಅವತ್ ಕೆಲ್ಸಕ್ಕೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಫುಲ್ ಔಟ್ ಬರ್ಸ್ಟ್ ಆಗ್ಬಿಟ್ಟೆ, ನಾನು ತಡಿಲಿಕ್ಕೆ ಆಗ್ತಾ ಇಲ್ಲ, ಇವತ್ತು ಅಡುಗೆ ಮಾಡಿಲ್ವಾ, ಸಾಯ್ತಾ ಇದ್ದೀನಿ ನಾನು ಇಲ್ಲಿ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಮೇಲಿಂದ ಈ ಗಂಡ ಹೆಂಡತಿ ಖುಷಿ ಆಗ್ಬಿಟ್ರು, ಏನ್ರಿ ಸ್ವಾಮಿಗಳು ಏನ್ ಮಂತ್ರ ಪ್ರಯೋಗ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅವನಿಗೆ ಗೊತ್ತಾಯ್ತು, ಅವನು ತುಂಬಾ ಬುದ್ಧಿವಂತ. ಆ ಗುಡಿಸಲ್ ಅವನೇನ್ ಮಾಡಿದ, ಆ 2 ದಿನದ ದುಡ್ಡನ್ನ ಆ ಚೀಲದಲ್ಲಿ ಹಾಕ್ದ, ಕಟ್ಟದ. 2 ದಿನ ಬಿಟ್ಟು ಸ್ವಾಮಿಗಳು ಅದೇ ದಿಕ್ಕಲ್ಲಿ ಬರ್ತಿದ್ರು. ಸ್ವಾಮಿಗಳಿಗೆ ಆ ಚೀಲವನ್ನು ಕೊಟ್ಟು, ಸ್ವಾಮಿಗಳೇ, ನಮ್ಮ ಮನೆ ಹತ್ರ ನಮ್ಗೆ ಗೊತ್ತಿಲ್ಲದೆ ಬಂದು ಬಿದ್ದಿತ್ತು, ಸ್ವಲ್ಪ ದುಡ್ಡು ನಾವೇ ಸೇರಿಸಿಟ್ಟಿದೀವಿ, ನೀವು ತಗೊಂಡು ಹೋಗ್ಬಿಡಿ. ಬಹಳ ಬುದ್ಧಿವಂತ ಅವನು. ತಕ್ಷಣ ಸ್ವಾಮಿಗಳು ಏನ್ ಮಾಡಿದ್ರು, ಯಾವುದು ನಿಮ್ ಬದುಕನ್ನು ಹಾಳು ಮಾಡ್ತೋ ಅದನ್ನ ನಾನು ಇಟ್ಕೊಂಡು ಏನ್ ಮಾಡ್ಲಿ, ನಾನು ತಗೊಂಡೋಗಿ ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ ಎಕ್ಸ್ಟ್ರಾ ಆಡೆಡ್ ದುಡ್ಡನ್ನು ಸೇರಿಸಿ ಅದನ್ನ ಶ್ರೀಮಂತರ ಮನೆಗೆ ಕೊಟ್ಟು, ನೀವೇ ಇಟ್ಕೊಂಡ್ರಪ್ಪ, ನಿಮ್ 99 ನಿಮಗೆ ಇರಲಿ ಅಂತ. ಈ 99 ಕಂಪ್ಲೀಟ್ ಆಗಲ್ಲ ರೀ ಯಾವಾಗ್ಲೂ. ಪ್ರತಿ ಬಾರಿ ಇದು ತನ್ನದೇ ಆಗಿರುವಂತ ಒಂದು ಸಮಸ್ಯೆಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಅದಕ್ಕೆ ನಮ್ಗೇನಾಗಿದೆ ಇವತ್ತು ಅಂತಂದ್ರೆ, ಕತ್ತೆ ತರ ದುಡಿಯೋದು, ಸಂಭ್ರಮಕ್ಕೋಸ್ಕರ ಖರ್ಚು ಮಾಡೋದು ಅಂತ. ನನಗೆ ಯಾವಾಗಲೂ ಈ ಪ್ರಶ್ನೆ ಕಾಡ್ತಾ ಇರುತ್ತೆ,
ಹೆಂಡತಿ ಮಕ್ಕಳು, ಆ ಮಕ್ಕಳ ಮದುವೆ, ಅವ್ರ ಹೆಂಡತಿ ಮಕ್ಕಳು, ಆ ಮಕ್ಕಳುಗಳ ಮದುವೆ, ಅವ್ರ ಹೆಂಡತಿ ಮಕ್ಕಳು, ಈ ಚಕ್ರವೇ ನಮ್ಮ ಬದುಕನ್ನು ಸುತ್ತಾಡಿಸಿ 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 ಆಚೆ ಬರದಂತೆ ಕಟ್ಟಿಬಿಟ್ಟಿದೆ ಅಂತ. ಡಾಕ್ಟರ್ ಏನು ಹೇಳಿದ್ರು, ನಾವೆಲ್ಲರೂ ನಮ್ಮ ಗೋಲ್ ಏನು ಬಹಳ ಚೆನ್ನಾಗಿ ಹೇಳಿದ್ರು ಅವರು. ನಾವೆಲ್ಲರೂ ಜನನ ಮರಣಗಳ ಚಕ್ರದಿಂದ ಆಚೆಗೆ ಬರಬೇಕು. ಜನನ ಮರಣಗಳ ಚಕ್ರದಿಂದ ಆಚೆ ಬಿಡಿ. ಹೆಂಡತಿ ಮಕ್ಕಳು, ಮಕ್ಕಳು ಮೊಮ್ಮಕ್ಕಳು, ಈ ಚಕ್ರದಿಂದ ಆಚೆ ಬಂದ್ಬಿಡಿ. ಗಂಡ್ಮಗನಿಗೊಂದು ಮದುವೆ ಮಾಡ್ಬಿಡ್ಬೇಕು ಅರ್ಜೆಂಟ್. ಯಾಕೆ ಅಂದ್ರೆ ಒಂದು ಮಗ ಬೇಕು, ಮುಂದೆ ಹೋಗ್ಬೇಕು, ಆ ಪೀಳಿಗೆ ಮುಂದುವರಿಬೇಕು ಅಂತ. ಪೀಳಿಗೆ ಮುಂದುವರಿಯೋದಲ್ಲ, ಇವರಿಗೆ ಅದನ್ನ ಅನುಭವಿಸಿ ಅನುಭವಿಸಿ ಅದರಲ್ಲೇ ಮುಳುಗಿದ್ದು ಮುಳುಗಿದ್ದು ರೂಢಿಯಾಗ್ಬಿಟ್ಟಿದೆ. ಆಚೆ ಬರ್ಲಿಕ್ಕೆ ಮನಸ್ಸು ಹೋಗ್ತಿಲ್ಲ. ನಾನು ಬಹಳ ಜನರಿಗೆ ಯಾವಾಗ್ಲಾದ್ರೂ ಅನ್ಕೊಳ್ತಿರ್ತೀನಿ, ಹೆಣ್ಣು ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕ್ಬೇಡ ಕಣೋ, ಪುಣ್ಯ ನಿಂದು, ಬಚಾವಾಗ್ಬಿಟ್ಟೆ ನೀವು, ಹೋಗು. ಮಗು ಆಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ಪುಣ್ಯ ನಿಂದು, ಯಾವುದೋ ಒಂದು ಚಕ್ರಕ್ಕೆ ಮತ್ತೆ ಸಿಕ್ಕಿಕೊಳ್ಳೋದಿತ್ತಲ್ಲ, ಬಚಾವಾಗ್ಬಿಟ್ಟೆ, ಆರಾಮಾಗಿ. ಬಟ್ ನಮ್ಗೆ ಅರ್ಥವೇ ಆಗೋದಿಲ್ಲ ಆ ಚಕ್ರಗಳು ಹೇಗೆ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ಅಂತಂದ್ರೆ, ವಿ ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಅದನ್ನ ಅಂತಂದ್ರೆ ನಂಗೆ ಗೊತ್ತಿಲ್ಲ. ಪದೇ ಪದೇ ಹೇಳಿದ್ರು, ಒಂದು ರಿಪೀಟೇಷನ್ ಆದ್ರೂ ಬಹಳ ಚೆನ್ನಾಗಿದೆ. ರಾಮಕೃಷ್ಣರು ಹೇಳ್ತಾರೆ, ಅನೇಕ ಬಾರಿ ನಾವು ಚಪ್ಪರಿಸೋದು ಹೆಂಗಿರುತ್ತೆ ಅಂತಂದ್ರೆ, ಈ ನಾಯಿ ಒಣಗೋಗಿರೋ ಮೂಳೆಯನ್ನ ಒಂದು ವಾರಗಳ ಕಾಲ ಊಟ ಇಲ್ಲದೆ ಹಸಿವಿನಿಂದ ಒಣಗೋಗಿ ತಿಂಗಳುಗಟ್ಟಲೆಯಿಂದ ಬಿದ್ದಿರುವ ಒಂದು ಮೂಳೆಯನ್ನು ನೋಡಿ ಖುಷಿ ಪಡುತ್ತಂತೆ. ಆರಾಮಾಗಿ ಅಗದು 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 ರಸನೇ ಇಲ್ಲ ಅದರಲ್ಲಿ, ತಿಂಗಳುಗಟ್ಟಲೆ ಬಿದ್ದು ಒಣಗೋಗಿದೆ, ಅಗದು ರಸ ಕುಡಿತಾ ಇದೆ, ಬಹಳ ಚೆನ್ನಾಗಿದೆ ಅನ್ನತ್ತೆ. ರಾಮಕೃಷ್ಣರು ಹೇಳ್ತಾರೆ, ಅದಕ್ಕೆ ರಸ ಎಲ್ಲಿಂದ ಬರ್ತಿದೆ ಅಂತಂದ್ರೆ, ಆ ಮೂಳೆ ಅದರ ಒಸಡನ್ನೇ ಹರಿದು ಅದರ ರಕ್ತವನ್ನೇ ಟೇಸ್ಟ್ ತೋರಿಸ್ತಾ ಇದೆ ಅಂತ. ನಮ್ಮೆಲ್ಲರ ಬದುಕು ನಮ್ಮ ರಕ್ತವನ್ನೇ ನಾವೇ ಟೇಸ್ಟ್ ನೋಡ್ತಾ ಇರೋದು ಬಿಟ್ರೆ ಮತ್ತೇನೂ ಇಲ್ಲ, ರಾಮಕೃಷ್ಣರ ಮಾತು ಅಂತ. ಹಿಂಗಾಗಿ ನನಗೆ ಯಾವಾಗ್ಲೂ ಅನ್ಸುತ್ತೆ, ಬಹಳ ಭಯ ಆಗತ್ತೆ. ಭಯ ಯಾಕೆ ಗೊತ್ತಾ, 45 ಆಯ್ತು. ಈಗಿನ ಜನರ ಸಾಯುವ ಸ್ಪೀಡ್ ನೋಡಿದ್ರೆ 60-65. ಯಾರಿಗೆ ಯಾವಾಗ ಲಂಗ್ಸ್ ಪ್ರಾಬ್ಲಮ್ ಬರುತ್ತೋ ಗೊತ್ತಿಲ್ಲ, ಯಾರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ, ಯಾವನ್ ಕೂತಿದ್ದ ಜಾಗದಲ್ಲಿ ಹೋಗ್ಬಿಡ್ತಾನೆ ಗೊತ್ತಿಲ್ಲ. ಒಂದು ಪುಣ್ಯ ಏನು ಅಂತಂದ್ರೆ ಆರಾಮಾಗಿ ಸತ್ತೋಗ್ಬಿಡ್ತಾರೆ, ಪಟ್ ಅಂತ ಹೋಗ್ಬಿಡ್ತಾರೆ. ಅದು ಆಧುನಿಕ ಜಗತ್ತಿನ ಒಂದು ಲಾಭ. ನರಳುವ ಪ್ರಕ್ರಿಯೆ ಬಹಳ ಜನರಿಗೆ ಇತ್ತೀಚೆಗೆ ಇಲ್ಲ, ಇದ್ದ ಜಾಗದಲ್ಲಿ ನಾಪತ್ತೆ ಆಗ್ಬಿಡ್ತಾರೆ, ಬಹಳ ಸಂತೋಷ. ಆದ್ರೆ ಯೋಚನೆ ಮಾಡಿ, 60 ಡೆಡ್ಲೈನ್ ಅನ್ನೋದಾದ್ರೆ ನನ್ನ ಜೀವನದ 1/3 ಲೈಫ್ ಮುಗ್ದೇ ಹೋಯ್ತು, 2/3 ಲೈಫ್ ಮುಗ್ದೇ ಹೋಯ್ತು, ಇನ್ 1/3 ಲೈಫ್ ಮಾತ್ರ. ನಂಗೆ ಭಯ ಅನ್ಸುತ್ತೆ, ಏನ್ ಮಾಡೋದಪ್ಪ? ಇರೋದು 2 ದಾರಿ. ಒಂದು, ಚೆನ್ನಾಗಿ ಎಂಜಾಯ್ ಮಾಡು, ತಿನ್ನು, ರೆಸಾರ್ಟಿಗೆ ಹೋಗು, ಇರೋ ದುಡ್ಡನ್ನು ಚೆನ್ನಾಗಿ ಖಾಲಿ ಮಾಡು. ಗೊತ್ತಿಲ್ಲ ಯಾರು ಯಾವಾಗ ಬದುಕಿರ್ತೀವಿ, ಯಾವಾಗ ಹೋಗ್ಬಿಡ್ತೀವಿ ಅಂತ. ಕರೋನಾ ಮಾಡಿರುವಂಥ ಉಪಕಾರ ಮತ್ತು ಲಾಭ ಏನು ಅಂದರೆ, ಜನಕ್ಕೆ ನಶ್ವರತೆಯ ಅರಿವಾಗಿದೆ. ಇದ್ದಿದ್ದ ಕ್ಷಣದಲ್ಲಿ ಇಲ್ಲ ನಾವು ಅಂತ ಗೊತ್ತಾಗಿದೆ, ಅದು ಲಾಭ. ಆ ನಶ್ವರತೆಯ ಅರಿವಾಯ್ತು. ಯಾವ ನಶ್ವರತೆಯನ್ನು ತಿಳಿಸಿಕೊಡಬೇಕು ಅಂತ ಸ್ವಾಮಿಗಳು ಗಂಟೆಗಟ್ಟಲೆ ಪ್ರವಚನ ಮಾಡಿದ್ರು, ಅದನ್ನೊಂದು ಸಣ್ಣ ವೈರಸ್ ಹೇಳ್ಕೊಟ್ಬಿಡ್ತು. ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತು. ಸಣ್ಣ ವೈರಸ್ಸು ಹೇಳ್ತು, ನೀನು ಇದ್ದ ಜಾಗದಲ್ಲಿ ಸತ್ತೋಗ್ತೀಯಾ, ಬಿ ಕೇರ್ಫುಲ್ ಅಂತ ಹೇಳ್ತು. ಸೊ ಅದನ್ನ ತಿಳ್ಕೊಂಡ್ಮೇಲೆ ನಮ್ಮ ಜನ ಸತ್ತೋಗ್ತೀನಿ ಅಂತಂದ್ರೆ ಏನ್ ಮಾಡಬೇಕು? ಸಾಯೋಕ್ಕಿಂತ ಮುಂಚೆ ಡಾಕ್ಟರ್ ಹೇಳಿದ್ರಲ್ಲ, ಪಂಚಕೋಶಗಳಲ್ಲಿ 4 ಕೋಶಗಳನ್ನ ಕ್ಲೀನ್ ಮಾಡು, ರಿನ್ಸ್ ಮಾಡು, ಅದನ್ನ 5ನೇ ಕೋಶಕ್ಕೆ ಹೋಗಿ ಇರ್ತೀಯ ಅಂತ. ಆದ್ರೆ ಅವರೇ ಹೇಳಿದ್ದಷ್ಟೇ. ನಾವೆಲ್ಲ ಅನ್ಕೋತೀವ ಹಂಗೆ. ನಾವು ತಕ್ಷಣ ಏನ್ ಹೇಳ್ತೀವಿ, ಹೆಂಗಿದ್ರು ಸಾಯ್ತೀವಿ. ತಿಂದು ಸಾಯಲ್ಲ, ಹೆಂಗಿದ್ರು ಸಾಯ್ತೀಯ, ಸುತ್ತಾಡ ಸಾಯಲ್ಲ. ಒಂದು ಕಡೆ ಕೂತ್ಕೋಬೇಕು ಅನ್ನೋ ಪ್ರಕ್ರಿಯೆಯೇ ಇಲ್ಲ. ಸುಮ್ಮನೆ ಒಂದು ಪ್ರಯೋಗ ಮಾಡಿ ನೋಡಿ. ಮನೆಗೆ ಹೋಗಿ ಜಪ ಮಾಡಿ ಅಂತ ಹೇಳೋದಿಲ್ಲ ನಾನು, ಅಫ್ಕೋರ್ಸ್ ಜಪ ಮಾಡಿದ್ರೆ ಒಳ್ಳೇದು, ಹೇಳಲ್ಲ. ಒಂದು ಕಡೆ ಚೇರ್ ಮೇಲೆ ಆದ್ರೆ ಚೇರ್ ಮೇಲೆ ಕೂತ್ಕೋಬೇಕು, ಟೈಮ್ ಪೀಸ್ ಹಿಂಗೆ ಇಟ್ಕೊಳ್ಳಿ, 1 ಗಂಟೆ ಕೂತ್ಕೋಬೇಕು. ಏನು ಯೋಚನೆ ಮಾಡ್ತಿರೋ ಮಾಡಿ. ಈ ಪೊಸಿಷನ್ ಅಲ್ಲಿ ಕೂತೆ ಅಂತಂದ್ರೆ 1 ಗಂಟೆ ಪೊಸಿಷನ್ ಚೇಂಜ್ ಮಾಡಿದ್ರೆ ಹಿಂಗೆ ಕೂತಿರ್ತೀನಿ. ಯೋಚನೆ ಏನಾದ್ರೂ ಮಾಡಿ, ಪರವಾಗಿಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 99.99% ಜನ ನನ್ನ ಹತ್ರ ಆಗೋದಿಲ್ಲ ಅಂತ 10 ನಿಮಿಷಕ್ಕೆ ಡಿಸೈಡ್ ಮಾಡ್ತೀವಿ ನಾವು. 10 ಮಿನಿಟ್ಸ್. ನೀವು 1 ಗಂಟೆ ಅಂತ ಕೂತ ತಕ್ಷಣ ಮನಸ್ಸು ಏನ್ ಮಾಡುತ್ತೆ ಗೊತ್ತಾ? ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ಆ ಚಕ್ರವರ್ತಿಗೇನು ಬೇರೆ ಏನು ಕೆಲಸ ಇಲ್ಲ, ಅವ್ನು ಹೇಳ್ಬಿಡ್ತಾನೆ ಹೋಗ್ತಾನೆ. ಏಳು ಮೇಲೆ ನೀನು, ನಿಂಗೆ ಎಷ್ಟು ಕೆಲಸ ಇದೆ. ನನಗೂ ಹೇಳಿದೆ ಮನಸ್ಸು, ಬೇರೆಯವ್ರಿಗೆ ಬಿಡಿ, ಆ ಸ್ವಾಮಿಗಳಿಗೇನು, ಅವ್ರಿಗೇನು ಜಗತ್ ಕಟ್ಟಬೇಕಾ?
ಕೂತ್ಕೊಂಡು ಹೇಳ್ಬಿಟ್ಟು ಹೋಗ್ತಾರೆ, ನೀನ್ ಹೇಳೋ ಮೇಲೆ ಎಷ್ಟು ಕೆಲಸ, ಹೋಗು ಅಂತ. ಆಮೇಲೆ ಅದಕ್ಕೆ ಪೂರಕವಾಗಿ ಸಿಗುತ್ತೆ, ವಿವೇಕಾನಂದ ಹೇಳಿಲ್ವಾ, ಹೇಳು ಎದ್ದೇಳು, ಕೂತ್ಕೊ ಅಂತ ಹೇಳಿದ್ದನ್ನು ಕೇಳ್ಬೇಕಾ ನೀನು ಅಂತ. ಏನ್ ಮನಸ್ಸು ಒಂದಕ್ಕೊಂದಕ್ಕೊಂದು ಜೋಡಿಸಿ ನಮ್ಗನ್ಸುತ್ತೆ ಕರೆಕ್ಟ್ ಅಲ್ಲ, ನಾನ್ ಯಾಕೆ ಕೂತ್ಕೋಬೇಕು ಅಂತ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಇದು ಮನಸ್ಸು ಗಟ್ಟಿ ಮಾಡ್ತಿರೋದಲ್ಲ, ವೀಕ್ ಮಾಡ್ತಿರೋದು ನಮ್ಮನ್ನ. ಮನಸ್ಸು ಹೆಂಗೆ ನಮಗೆ ಬೇಕಾದಂತೆ ನಮ್ಮನ್ನು ತಿರುಚುತ್ತೆ ಅಂತಂದ್ರೆ ನಮಗೆ ಗೊತ್ತಾಗಿಲ್ಲದಂತೆ ವೀಕ್ ಆಗಿ ದಾಸರಾಗಿರ್ತೀವಿ ಅಂತ. ಒಂದು ಪ್ರಯತ್ನ ಮಾಡಿ ನೋಡಲ್ಲ, ನಾನು ಹೇಳಿದ್ದೀನಿ ಸುಮ್ಮನೆ ಏನು ಕೇಳೋದು ನೀವು ಹೋಗಿ ಮನೆಯಲ್ಲಿ 1 ಗಂಟೆ ಕೂತ ಜಾಗದಿಂದ ಕದ್ದಲ್ಲ ಅಂತ, ಮೊಬೈಲ್ ಮುಟ್ಟೋಂಗಿಲ್ಲ, ಒಂದು ಥರ ಕೂತಿರ್ಬೇಕು, ಮನಸ್ಸಿನಲ್ಲಿ ಏನ್ ಬೇಕಿದ್ರು ಯೋಚನೆ ಮಾಡಿ. ಅತ್ತೆನ್ ಬೈಕೋಬೇಕು ಅಂದ್ರೆ ಬೈಕೊಳ್ಳಿ, ಸೊಸೆನ್ ಬೈಕೋಬೇಕು ಅಂದ್ರೆ ಬೈಕೊಳ್ಳಿ, ಐ ಹ್ಯಾವ್ ನೋ ಪ್ರಾಬ್ಲಮ್, ಏನ್ ಬೇಕಿದ್ರು ಮಾಡಿ, ಕೂತ ಜಾಗದಿಂದ ಕದಲುವಂತಿಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಯಾವ ಪ್ರಕ್ರಿಯೆ ನಡೆಯುತ್ತೆ ಅಂತ. ನನಗಾಗ್ಲೇ ಅನ್ಸೋದು 45 ದಾಟಿದ ಮೇಲೆ ನನಗಿರೋದು 2 ದಾರಿ. ಒಂದು ಕಡೆ ನಾನು ಎಂಜಾಯ್ ಮಾಡಬೇಕು, ಇನ್ನೊಂದು ಕಡೆ ತೃಪ್ತನಾಗೋದನ್ನು ಕಲಿಬೇಕು. ಏನ್ ಮಾಡಲಿ? ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಒಂದು ಹಂತಕ್ಕೆ ಬಂದು ಆಧ್ಯಾತ್ಮಿಕ ಬದುಕನ್ನು ನಡೆಸ್ತೀರಾ ಅಂತ ಆದ್ರೆ, ನೀವು 1 ಗಂಟೆ ಒಂದು ಕಡೆ ಕೂತು ಜಪ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಂತಂದ್ರೆ ಏನನ್ಸ್ಬಿಡುತ್ತೆ ಗೊತ್ತಾ? ಅಯ್ಯಯ್ಯೋ 25ಕ್ಕೆ ಇದನ್ನು ಶುರು ಮಾಡಿದರೆ ಎಷ್ಟು ಚೆನ್ನಾಗಿತ್ತಪ್ಪ, ನಾನು ಎಷ್ಟು ಲೇಟಾಗಿ ಆಗ್ಬಿಡ್ತು. ಆಯ್ತು 45ರಲ್ಲೂ ಶುರು ಮಾಡಿದೆ, 60 ಆಗಿರೋ ನಾನು ಮಾಡ್ತಾನಲ್ಲ, ಅಯ್ಯಯ್ಯೋ ಈಗ ಕೂತ್ಕೊಳ್ತೀನಿ ಅಂದ್ರೆ ಮೈಕೈ ಎಲ್ಲ ನೋವು ಬರ್ತಿದೆಯಲ್ಲಪ್ಪ, 45ರಲ್ಲಿ ಕೂತಿದ್ರೆ ಎಷ್ಟು ಚೆನ್ನಾಗಿತ್ತು. ಆದರೆ 45ರಲ್ಲಿ ಇರುವವನಿಗೆ ಅದು ಅನ್ಸೋದೇ ಇಲ್ವಲ್ಲ. ಯಾಕೆ ಅನ್ಸೋದಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಉಪನಿಷದ್ಮುಖಿಯಾಗಿಲ್ಲ, ಅಂತರ್ಮುಖಿಯಾಗಿಲ್ಲ. ಹೊರಗಡೆ ಅಲ್ದಾಡೋದನ್ನೇ ಮನಸ್ಸು ಖುಷಿ ಪಡ್ತಾ ಇದೆ. ಈ 45ರಲ್ಲಿ ನಿಂತು 50ರಲ್ಲಿ ನಿಂತು 60ರಲ್ಲಿ ನಿಂತು ನಾನು ಈ ಕಡೆ ಹೋಗ್ಲೋ ಅನ್ನೋ ಪ್ರಶ್ನೆ ಬಂದಾಗ ಉತ್ತರ ಯಾರು ಕೊಡ್ತಾರೆ ಅಂದ್ರೆ ವಿವೇಕಾನಂದರು ಹೇಳ್ತಾರೆ, ಉಪನಿಷತ್ತು ಉತ್ತರ ಕೊಡುತ್ತೆ, ಒಂದ್ಸಲ ನೋಡುವುದನ್ನು. ಎಲ್ಲರೂ ಉಪನಿಷತ್ತು ಓದಬೇಕು ಅಂತ ಏನಿಲ್ಲ, ಆದರೆ ಉಪನಿಷತ್ತು ಓದಿದವರ ಮಾತುಗಳನ್ನು ಕೇಳ್ಬಿಡಿ. ಉಪನಿಷತ್ತಿನಿಂದ ಸಾರ ಸರ್ವಸ್ವವನ್ನು ಸಂಗ್ರಹಿಸಿ ನಮಗೆ ಸುಲಭಕ್ಕೆ ಉಣಪಡಿಸಿದ ವಿವೇಕಾನಂದರಿಗಿಂತ ಬೆಸ್ಟ್ ಸೋರ್ಸ್ ಮತ್ತೊಂದಿಲ್ಲ. ಉಪನಿಷತ್ತು ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೆ. ಎಲ್ಲ ಉಪನಿಷತ್ತುಗಳು, ಯಾವ ಉಪನಿಷತ್ತುಗಳು ಜಾಡು ಹುಡುಕಿದ್ರು ಇಲ್ಲೇ ಕರ್ಕೊಂಡು ಹೋಗೋದು. ನಾವೆಲ್ಲರೂ ಹುಡುಕಾಡ್ತಿರೋದು ಯಾವುದನ್ನ? ಸುಖವನ್ನೇ ಹುಡುಕಾಡ್ತಿರೋದು. ಎಲ್ರಿಗೂ ಏನ್ ಬೇಕು ಅಂತ ಕೇಳಿದ್ರೆ ಸುಖ ಬೇಕು. ನನಗೆ ಸುಖ ಬೇಡ ಅಂತ ಹೇಳೋರು ಯಾರಿದ್ದೀರಿ ತೋರಿಸಿ ನೋಡೋಣ. ಸುಖ ಬೇಡ ಅಂತ ಹೇಳ್ಬೋದು ಕೆಲವರು, ನನಗೇನು ಸುಖ ಬೇಕಾಗಿಲ್ಲ, ಕಷ್ಟ ಬರಲ್ಲ ಅಂದ್ರೆ ಬೇಡ ಸರ್. ಕಷ್ಟ ಬರಬಾರದು ಅಂದ್ರೆ ಸುಖ ಬೇಕು ಅಂತಾನೆ ಅರ್ಥ. ಯಾವ ದೇವರನ್ನು ಕಂಡ್ರು ಒಂದ್ಸಲ ನಮಸ್ಕಾರ ಮಾಡೋದು ನಾವು, ಯಾಕೆಂದ್ರೆ ಕಷ್ಟವನ್ನು ಕೊಡ್ಬೇಡ ಗುರುವೆ, ಹೆಂಗಾದ್ರೂ ಅಡ್ಜಸ್ಟ್ಮೆಂಟ್ ಮಾಡು, ಸುಖವಾಗಿರು ಅಂತ. ಸುಖ ಬೇಕು ಅಂತ. ಆದ್ರೆ ನನಗಿರುವಂತ ಪ್ರಶ್ನೆ, ನಾವು ಸುಖವಾಗಿಡಬೇಕಾಗಿರೋದು ಯಾರನ್ನ? 3 ಪ್ರಶ್ನೆ ನಾನು ಕೇಳ್ತೀನಿ, 3 ಪ್ರಶ್ನೆ ಗಂಭೀರವಾಗಿ ಆಲೋಚನೆ ಮಾಡಿ. ಸುಖವಾಗಿಡಬೇಕಾಗಿರೋದು ಯಾರನ್ನ ಅಂತ ಕೇಳಿದ ತಕ್ಷಣ ನಾನು ಸುಮ್ಮನೆ ಕೇಳೋದು, ನಮ್ಮ ಅತ್ತೆಯನ್ನು ಸುಖವಾಗಿಡಬೇಕಾ? ಇಲ್ಲ ಸರ್, ಅವಳನ್ನ. ಆಯ್ತು, ಗಂಡನ್ ಕೇಳಿ, ನೀನ್ ಸುಖವಾಗಿರ್ಬೇಕು, ನಿನ್ ಹೆಂಡತಿ ಸುಖವಾಗಿರ್ಬೇಕು? ನಾನೇ ಸರ್. ಹೆಂಡತಿ ಪಕ್ಕದಲ್ಲಿದ್ದಾಗ ಬಿಟ್ರೆ ನಾನೇ ಸರ್. ನೀವು ಯಾರನ್ನೇ ಕೇಳಿ, ಮಕ್ಕಳನ್ನ ಕೇಳಿ, ನಿನ್ ತಾಯಿ ಸುಖವಾಗಿರ್ಬೇಕು, ನೀನ್ ಸುಖವಾಗಿರ್ಬೇಕೋ? ಸ್ವಲ್ಪ ಸ್ಟೈಲ್ ಹೊಡಿಬೋದು, ನಮ್ಮಮ್ಮ ಸುಖವಾಗಿರ್ಬೇಕೀಗ ಅಂತ ನಾನು ಚೆನ್ನಾಗಿಡಪ್ಪ. ಕರೆಕ್ಟೇ ಅದು. ಪ್ರತಿಯೊಬ್ಬರಿಗೂ ನಾನು ಸುಖವಾಗಿರ್ಬೇಕು ಅಂತ ನಮ್ಮೆಲ್ಲರ ಉತ್ತರ ಇದೆ. 2ನೇ ಪ್ರಶ್ನೆ, ನಾನು ಸುಖವಾಗಿರ್ಬೇಕಾಗಿರೋದು ಎಲ್ಲಿ? ಈಗ ಚಕ್ರವರ್ತಿ ಸೂಲಿಬೆಲೆ ಸುಖವಾಗಿರ್ಬೇಕು, ನಾನು ಸುಖವಾಗಿರ್ಬೇಕು. ಎಲ್ಲಿ? ಸೂಲಿಬೆಲೆಯಲ್ಲಿ ಸುಖವಾಗಿರ್ಬೇಕೋ, ಬೆಂಗಳೂರಲ್ಲಿ ಸುಖವಾಗಿರ್ಬೇಕೋ, ನಮ್ಮ ಊರಲ್ಲಿ ಎಲ್ಲ ಕಡೆ ಸುಖವಾಗಿರ್ಬೇಕು, ಆರಾಮಾಗಿರ್ಬೇಕು. ಹೌದು ತಾನೆ? ಇಷ್ಟೇ. ಈ ಊರುಗಳಲ್ಲಿ ಎಲ್ಲಿ ಹೋದ್ರು ಅಲ್ಲಿ ಸುಖವಾಗಿರ್ಬೇಕು ಅಂತ. 3ನೇದು ಯಾವಾಗ ಸುಖವಾಗಿರ್ಬೇಕು? ಪ್ರತಿಯೊಬ್ಬ ಹುಡುಗನ್ ಕೇಳಿ ನೋಡಿ, ನೀನ್ ಬಾಲ್ಯದಲ್ಲಿ ಸುಖವಾಗಿದ್ರೆ ಸಾಕ, ಯೌವನದಲ್ಲಿ ಸುಖವಾಗಿದ್ರೆ ಸಾಕ, ವೃದ್ಧಾಪ್ಯದಲ್ಲಿ ಸುಖವಾಗಿದ್ರೆ ಸಾಕ ಅಂತ. ಮಕ್ಕಳನ್ನ ಕೇಳಿ, ಏನೋ ಹೇಳಿ ದೊಡ್ಡವರಾದ್ರೇ ಚಂದಪ್ಪ, ಈ ಚಿಕ್ಕಂದಲ್ಲಿ ಬಹಳ ಕಷ್ಟ. ವೃದ್ಧಾಪ್ಯದಲ್ಲಿ ಕೇಳಿ, ಅಯ್ಯೋ ಯಾರಿಗ್ ಬೇಕಪ್ಪ ವೃದ್ಧಾಪ್ಯ? ವೃದ್ಧಾಪ್ಯದಲ್ಲಿ ಸುಖವಾಗಿರ್ಬೇಕು ಅಂತ ಅವ್ನು ಅನ್ಕೊಳ್ಳೋದು ಯಾವಾಗ ಗೊತ್ತಾ? ಅವನಿಗೆ ವೃದ್ಧಾಪ್ಯ ಬಂದಾಗ. ಅಲ್ಲಿವರೆಗೂ ವೃದ್ಧರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನಿಗೆ ವೃದ್ಧಾಪ್ಯ ಬಂದಾಗ ವೃದ್ಧಾಪ್ಯದಲ್ಲಿ ಎಲ್ಲರೂ ಸುಖವಾಗಿರ್ಬೇಕು ಅಂತ. ನಮ್ಮ ಒಟ್ಟಾರೆ ಗುರಿ ಇಷ್ಟೇ. ಆದರೆ ಉಪನಿಷತ್ತೊಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಟಿಕೊಡುತ್ತೆ. ನಾವು ಯೋಚನೆ ಮಾಡದೇ ಇರುವಂತ ಪರ್ಸ್ಪೆಕ್ಟಿವ್ ಕಟ್ಟಿಕೊಡುತ್ತೆ. ಯಾರು ಸುಖವಾಗಿರಬೇಕು? ನಾನು. ಕರೆಕ್ಟ್. ನಾನು ಅಂದ್ರೆ ಯಾರು? ಚಕ್ರವರ್ತಿ ಸೂಲಿಬೆಲೆ, ಅದು ಹೆಸರಾಯ್ತು. ನಾನು ಅಂದ್ರೆ ಯಾರು? ಈ ಬಾಡಿ.
ಈ ಬಾಡಿ ಸುಖವಾಗಿರ್ಬೇಕು. ಇದ್ರ ಮೈಕೈ ನೋವು ಬರಬಾರ್ದು, ಇದಕ್ಕೆ ಪೈನ್ ಆಗಬಾರ್ದು ಅಂತ ಅನ್ಕೊಂಡ್ರೆ ಬಾಡಿ ಮಾತ್ರವಾ? ಮನಸ್ಸು ಸುಖವಾಗಿರ್ಬೇಕು. ಹೆಂಗ್ರಿ ಅದು? ಬಹಳ ಚೆನ್ನಾಗಿದೆ. ಈ ನಾನು ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ನಾವು ತಲೆ ಕೆಡಿಸ್ಕೊಂಡಷ್ಟು ಜಗತ್ತಿನಲ್ಲಿ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ತುಂಬಾ ಹೇಳಲಿಕ್ಕೆ ಹೋಗಲ್ಲ, ಅದು ಸುಮ್ಮನೆ ಒಂದು ಮಾತು. ಒಂದು ತೆಂಗಿನಕಾಯಿ, ಸಿಪ್ಪೆ ಸಮೇತ ಇರುವಂತ ತೆಂಗಿನಕಾಯಿ ಹಾ, ತೆಂಗಿನಕಾಯಿ ಅಂತ ನಾವು ಅದನ್ನು ಕರಿತೀವಿ. ತೆಂಗಿನಕಾಯಿಯ ಆ ಮೇಲಿನ ಸಿಪ್ಪೆಯನ್ನ ತೆಗೆದರೆ ಒಳಗಿರೋದೇನು? ಕರಟ ಇದೆಯಾ ಒಳಗೆ? ತೆಂಗಿನಕಾಯಿ. ಅದು ಹೆಂಗ್ರಿ? ನೀವು ತೆಂಗಿನಕಾಯಿ ಅಂತ ಟೋಟಲ್ ತೆಂಗಿನಕಾಯಿನ ಹೇಳಿದ್ರಿ. ಈಗ ನಾನು ಸಿಪ್ಪೆ ತೆಗೆದ ಮೇಲೂ ತೆಂಗಿನಕಾಯಿ ಇದೆ, ಕರೆಕ್ಟಾ? ಈಗ ತೆಂಗಿನಕಾಯಿನ ಒಡೆದೆ, ಒಳಗಿರೋ ನೀರೆಲ್ಲ ಖಾಲಿ ಆಯ್ತು. ಈಗೇನವೆರಡು? ತೆಂಗಿನಕಾಯಿ. ಈ ತೆಂಗಿನಕಾಯಿಯ ಕರಟವನ್ನ, ಹೊರಗಡೆ ಆವರಣವನ್ನ ತೆಗೆದೆ, ಮತ್ತು ಒಳಗೆ ಉಳಿತು. ಅದೇನದು? ಯಾವುದ್ರಿ ಹಂಗಿದ್ರೆ ತೆಂಗಿನಕಾಯಿ? ಫೈನಲಿ ಯಾವುದು ಉಳಿತು ಅದು ತೆಂಗಿನಕಾಯಿ. ಹೌದು ಅಲ್ವೋ? ಸಿಪ್ಪೆನ್ ತೆಂಗಿನಕಾಯಿ ಅಂತೀವಾ? ಆ ತೆಂಗಿನಕಾಯಿಲಿದ್ದ ನೀರನ್ ತೆಂಗಿನಕಾಯಿ ಅಂತೀವಾ? ಆ ತೆಂಗಿನಕಾಯಿ ಕರಟನ್ ತೆಂಗಿನಕಾಯಿ ಅಂತೀವಾ? ಇಲ್ಲ. ಯಾವುದು ಅತ್ಯಂತ ಕೊನೆಯಲ್ಲಿ ಉಳಿಯುತ್ತೋ ಅದು ತೆಂಗಿನಕಾಯಿ. ಆದ್ರೆ ಸಮಗ್ರವಾಗಿ ನೋಡಿದಾಗ ತೆಂಗಿನಕಾಯಿ ಅಲ್ಲ ಅಂತ ಹೇಳ್ತೀವಾ? ಅದು ಇಲ್ಲ. ಅಷ್ಟೇ. ಈ ದೇಹ ತೆಂಗಿನಕಾಯಿ ಇದ್ದಂಗೆ. ಇದರ ಹಾಕಿರೋ ಬಟ್ಟೆ ಅನೇಕ ಬಾರಿ ನಾವು ನೋಡ್ತೀವಲ್ಲ, ನಾನು ನೀಟಾಗಿ ಕಾಣ್ಬೇಕು ಕಣ, ನನ್ನ ಬಟ್ಟೆಯಿಂದ ಗುರುತಿಸ್ತಾರೆ ನನ್ನನ್ನು ಅಂತ ಬಹಳ ಜನ ಹೇಳ್ತಿರ್ತಾರೆ. ಅಂದ್ರೆ ಸಿಪ್ಪೆ, ಅದು ತೆಂಗಿನಕಾಯಿ ಸಿಪ್ಪೆ ಅಷ್ಟೇ. ಈ ಬಟ್ಟೆನ ತೆಗೆದೇ ಹಾಕ್ಬಿಟ್ಟು ಅವನನ್ನ ಆರ್ಡಿನರಿ, ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಗೌನ್ ಹಾಕಿ ಮಲಗಿಸಿರ್ತಾರೆ, ಅವನದಲ್ಲ ಅಂತ ಹೇಳ್ತೀವ ನಾವು? ಅವನೇ ಅದು. ಈ ದೇಹವನ್ನ ತೆಗೆದು ಹಾಕಿದರೆ ಒಳಗೊಂದು ಮನಸ್ಸಿದೆಯಲ್ಲ, ಆ ಮನಸ್ಸು ಕೂಡ ಅವನೇ. ಆ ಮನಸ್ಸಿನ ಅಂತರಂಗದೊಳಗೆ ಆನಂದಮಯ ಕೋಶದಲ್ಲಿ ಅನುಭವಿಸ್ತಾ ಕೂತಿರುವಂಥದ್ದು ಏನೋ ಇದೆಯಲ್ಲ, ಅದು ನಿಜವಾಗಿಯೂ ನಾನು. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ನಮ್ಮ ಉಪನಿಷತ್ತುಗಳು ಬಹಳ ಸುಂದರವಾಗಿ ಹೇಳ್ತಾವೆ ನಮಗೆ. ಆದರೆ ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ, ಸುಖವಾಗಿಡಬೇಕು ಅಂದಾಗ ಯಾರನ್ನ ಇಡಬೇಕು ಅಂತಂದ್ರೆ ಅತ್ಯಂತ ಹೊರಗೆ ಯಾರಿದ್ದಾರೋ ಅವ್ರನ್ನ ಸುಖವಾಗಿಟ್ರೆ ಆನಂದ ಅಂತ. ಬಟ್ಟೆನ ಇಸ್ತ್ರಿ ಮಾಡಿಟ್ರೆ ನಾನು ಸುಖನಾ? ಬಟ್ಟೆನ ಇಸ್ತ್ರಿ ಮಾಡಿ ಹಾಕೊಂಡ್ರೆ ನನಗೆ ಸುಖಾನ? ಏನಿಲ್ಲ ರೀ. ನಾನು ಎನ್ನುವ ಅಂತರಂಗದಲ್ಲಿ ಆ ತೆಂಗಿನಕಾಯಿಯಂತೆ ಯಾರಿದ್ದಾರೋ ಅವನನ್ನ ಸುಖವಾಗಿಡೋದು ಮುಖ್ಯ. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು. ಅವರು ಕೊಲಂಬೋದಿಂದ ಅಲ್ಮೋರಕ್ಕೆ ಆ ಸ್ಪೀಚ್ ವಿಶೇಷವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವಾಗ ಉಪನಿಷತ್ನಲ್ಲಿರುವಂತ ಈ ತತ್ವವನ್ನ, ಆತ್ಮ ತತ್ವವನ್ನ ನೀವು ಅರಿತುಕೊಳ್ತೀರೋ ಅವತ್ತಿ ಜಗತ್ನಲ್ಲಿ ಏನ್ ಮಾಡಬೇಕು ಅನ್ನುವ ಸ್ಪಷ್ಟವಾದ ಪರಿಕಲ್ಪನೆ ನಿಮ್ಗೆ ಸಿಗುತ್ತೆ. ಓಟ ನಿಂತು ಹೋಗ್ಬಿಡತ್ತೆ. ಆ ಖುಷಿಯನ್ನ ಅರಸುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಅದು ಹೊರಮುಖವಾಗಿ ಹೋಗ್ತಾ ಇದ್ದಿದ್ದು ಇದ್ದಕ್ಕಿದ್ದಂತೆ ಒಳಗ್ ತಿರುಗತ್ತೆ. ನಾನು ಅಲ್ಲದೆ ಇರೋದನ್ನೆಲ್ಲ ಇಷ್ಟು ದಿನ ಸಿಂಗರಿಸಿ ಸಾಕಾಗೋಗಿದೆ. ಇನ್ನು ನಾನು ನಿಜವಾಗ್ಲೂ ಯಾರಿದ್ದೀನೋ ಅವನ ಕುರಿತಂತೆ ಸ್ವಲ್ಪ ಗಮನಿಸಬೇಕಾದ ಅಗತ್ಯ ಇದೆ ಅಂತ ಅನ್ಸತ್ತಲ್ಲ. ಉಪನಿಷತ್ತುಗಳು ಅದನ್ನು ಕೊಡುತ್ತೆ. ಸ್ವಾಮೀಜಿ ಹೇಳಿದ್ರು, ನಮ್ಮ ಹೊಸ ಪೀಳಿಗೆಗೆ ಈ ಚಿಂತನೆ ಬೇಕಾಗಿದೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಮ್ಮ ತರುಣರಿಗೆ ಇನ್ನು ಮುಂದೆ ಆತ್ಮತತ್ವದ ಬಗ್ಗೆ ಮಾತನಾಡಬೇಕು ಅಂತ. ಒಂದು ಕಾಲ ಇತ್ತು, ಸ್ಕೂಲ್ನಲ್ಲಿ ಆತ್ಮ ಅಂದ್ರೆ ಅಯ್ಯೋ ಅಂತಿದ್ರು. ಕರೆಕ್ಟು, ಹೊಟ್ಟೆ ಹಸುವೆ ದೊಡ್ಡ ಕೆಲಸ ಇತ್ತು ಅವರಿಗೆ. ನಾನಿದೇ ಹೊಸಕೋಟೆಯಲ್ಲಿ ಒಂದು ಸ್ಕೂಲ್ ಪ್ರೋಗ್ರಾಮಿಗೆ ಬಂದಿದ್ದಾಗ ಬಹಳ ಚಂದದ ಘಟನೆ. ಅಲ್ಲಿ ಮೇಡಮ್, ಒಂದು ಒಳ್ಳೆ ಮೇಡಮ್, ದೊಡ್ಡ ಸ್ಕೂಲ್, ಗೌರ್ಮೆಂಟ್ ಸ್ಕೂಲು. ಆ ಮೇಡಮ್ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ, SSLC ಮಕ್ಕಳಿಗೆ ಒಂದು ಕ್ಲಾಸ್ ತಗೋ ಅಂತ. ನಾನು SSLC ಮಕ್ಕಳ ಜೊತೆ ಮಾತಾಡ್ತಾ ಆ ಮಕ್ಕಳಿಗೆ ಹೇಳಿದೆ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಇಂಗ್ಲಿಷ್ ಓದಿ, ಅವಾಗ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆನಂತರ ಸೈನ್ಸ್ ಓದಿ, ರಾತ್ರಿ ಹೊತ್ತಲ್ಲಿ ಮ್ಯಾಥ್ಸ್ ಮಾಡಿ, ನಿದ್ದೆ ಬರಲ್ಲ, ಟೈಮ್ ಟೇಬಲ್ ಹಿಂಗೆ ಹಾಕ್ಕೊಳ್ಳಿ ಅಂತೆಲ್ಲ ಹೇಳಿದೆ. ನನ್ ಖುಷಿ, ಭಾಷಣ ತುಂಬ ಚೆನ್ನಾಗಾಗಿದೆ ಅಂತ. ಎಲ್ಲ ಮುಗಿದ ಮೇಲೆ ಒಬ್ಬ ಹುಡುಗ ಬಂದ. ನಾನು ಬೈಕಲ್ಲಿ ಹೋಗಿ ಓಡಾಡ್ತಿದ್ದವನಾಗ ಬೈಕ್ ಹತ್ತುತ್ತಾ ಇರ್ಬೇಕಾದ್ರೆ ಓಡ್ ಬಂದ. ಸರ್ ಏನೋ ಅಂದೆ. ಸರ್, ಟೈಮ್ ಟೇಬಲ್ ಹಾಕೊಳ್ಳೋಕ್ಕೆ ಟೈಮೇ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀವು ನಕ್ಕಿದ್ರಲ್ಲ, ಕೋಪ ಬಂತು ನನಗೆ. ತಲೆ ಮೇಲೆ ಕೊಡ್ತೀನಿ, ಟೈಮೇ ಸಿಗಲ್ಲ ಅಂತಾನೆ. ಸರ್, ಏನ್ ಮಾಡ್ತೇವೆ ಬೆಳಗ್ಗೆ ಎದ್ದು ಅಂತ? ಸರ್, ಬೆಳಿಗ್ಗೆ ನಮ್ಮಪ್ಪ ರೋಸ್ ಹೂ ಕೀಳಕ್ಕೆ ನಾನು ಕರ್ಕೊಂಡು ಹೋಗ್ಬಿಡ್ತಾರೆ. ಮನೆಯಿಂದ 4:15 ಎದ್ದು ಹೋಗ್ತೀವಿ ಸರ್. 8:00 ಮನೆಗೆ ಬರ್ತೀನಿ. ಅಮ್ಮ ಮುದ್ದೆ ಮಾಡಿಟ್ಟಿರ್ತಾರೆ, ತಿಂದ್ಬಿಟ್ಟು ಸ್ಕೂಲಿಗೆ ಬಂದ್ಬಿಡ್ತೀನಿ. 10 ಗಂಟೆಗೆ ಸ್ಕೂಲು, 5 ಗಂಟೆಗೆ ಹೋಗ್ತೀನಿ.
5 ಗಂಟೆಗೆ ನಮ್ಮ ಅಮ್ಮ ರೋಸ್ ಕೇಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಸರ್. 8 ಗಂಟೆಗೆ ಬರ್ತೀನಿ, ಮನೇಲಿ ಒಂದು ಚಿಕ್ಕ ಟಿವಿ ಇದೆ, ಎಲ್ಲರೂ ಕೂತ್ಕೊಂಡು ನೋಡ್ತಿರ್ತಾರೆ, ನಂಗೆ ಓದ್ಲಿಕ್ಕೆ ಆಗೋದೇ ಇಲ್ಲ ಸರ್, ನಾನು ಟೈಮ್ ಟೇಬಲ್ ಹೆಂಗೆ ಹಾಕೊಳ್ಳಿ ಸರ್ ಅಂತ ತಲೆ ಮೇಲೆ ನೀರು ಸುರಿದಂಗೆ ಆಗ್ಬಿಡ್ತೀನಿ ನಂಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ನಾನು ಗಾಡಿನಲ್ಲೇ ನಿಲ್ಲಿಸಿದೆ, ಬಾ ಅಂತ ಕರ್ಕೊಂಡೋಗಿ, ಮೇಡಮ್ ವಾಸ್ ವೆರಿ ಗುಡ್. ನಾನು ಆ ಮೇಡಮ್ ಹತ್ರ ಕರ್ಕೊಂಡೋಗಿ ಒಂದು ಅರ್ಧ ಗಂಟೆ ನೀವೇ ಕೂರಿಸ್ಕೊಳ್ಳಿ, ಅವ್ನು ಸ್ಕೂಲಿಗೆ ಒಂದು ಅರ್ಧ ಗಂಟೆ ಮುಂಚೆ ಬರ್ತಾನೆ, ಇಲ್ಲೇ ಸ್ವಲ್ಪ ಓದಿಸಿ ಮೇಡಮ್, ಪಾಪದ ಹುಡುಗ ಅಂತ. ಮೇಡಮ್ ಬಹಳ ಚೆನ್ನಾಗಿ ಕೋಪಪ್ ಮಾಡಿದ್ರು. ಎವ್ರಿ ಡೇ ಬೆಳಗ್ಗೆ ಮತ್ತು ಸಂಜೆ ಮನೆಗೆ ಬಿಡ್ತಿರ್ಲಿಲ್ಲ ಅವನಿಗೆ, ಬೇಗ ಬಾ ಅಂತಿದ್ರು, ಸಂಜೆ ಸ್ವಲ್ಪ ಲೇಟಾಗಿ ಕಳಿಸ್ತಿದ್ರು. ಅವನು ಸೆಕೆಂಡ್ PUC ಕ್ಲಿಯರ್ ಮಾಡಿ ಡಿಗ್ರಿನೂ ಮಾಡ್ಕೊಂಡು ಚೆನ್ನಾಗಿದ್ದಾನೀಗ. ಅದನ್ನ ಹೇಳುವಾಗ ಬಹಳ ಖುಷಿ ಅನ್ಸುತ್ತೆ ನನಗೆ. ಅಂದ್ರೆ ಸಮಸ್ಯೆಗಳ ವ್ಯಾಪ್ತಿ ಹಿಂಗಿದೆ. ಈ ವ್ಯಾಪ್ತಿ ಹಿಂಗಿರುವ ಈ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ನಮ್ಗೆ ಆ ಸಮಸ್ಯೆಗಳು ಅರ್ಥವಾಗದೇ ಇರುವಂತ ಸ್ಥಿತಿ. ಅವತ್ತಿನ ಕಾಲಘಟ್ಟ ಮತ್ತು ಇವತ್ತಿನ ಕಾಲಘಟ್ಟವನ್ನ ಸರಿಯಾಗಿ ನೋಡ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ. ಹೀಗಾಗಿ ಇವತ್ತಿನ ಪೀಳಿಗೆಗೆ ನಾವು ಆತ್ಮದ ವಿಚಾರವನ್ನ, ಈ ಸಂಗತಿಗಳನ್ನ ಚರ್ಚೆ ಮಾಡಬೇಕಾದಂತ ಅಗತ್ಯ ಇದೆ. ಹೊಟ್ಟೆ ತುಂಬಿದ ನಂತರ ಅವ್ರಿಗೆ ಸರಿಯಾದ ಡೈರೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಎಂಥ ಜನಾಂಗ ಉತ್ಪತ್ತಿ ಆಗುತ್ತೆ ಗೊತ್ತೇನು? ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಗಂಟೆಗಟ್ಟಲೆ ರೀಲ್ ನೋಡುವಂತ ಜನಾಂಗ ಉತ್ಪತ್ತಿ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತೋ ಇಲ್ವೋ ಗೊತ್ತಿಲ್ಲ, ತೆನಾಲಿ ರಾಮಕೃಷ್ಣನಿಗೊಂದು ಬೆಕ್ಕು ಕೊಟ್ಟಿದ್ರಂತ, ಈ ಬೆಕ್ಕನ್ನ ದಷ್ಟಪುಷ್ಟ ಮಾಡುವಂತ. ಅವನ ಬೆಕ್ಕಿಗೆ ಏನ್ ಮಾಡಿದ್ನಂತೆ, ಇದು ಊಟ ಮಾಡಲ್ಲ ಅಂತ ತೋರಿಸ್ಬೇಕು ಅಂತ ಬಿಸಿ ಹಾಲು ಕೊಡೋದೊಂದು, ಎರಡನೇ ಪ್ರಕರಣ ಒಂದಿದೆ, ಆ ಗಂಟೆ ಹೊಡೆಯುವಾಗ ಮಾತ್ರ ಹಾಲು ಕೊಡ್ತಿದ್ದ ಅವನು. ಗಂಟೆ ಹೊಡಿಲಿಲ್ಲ ಅಂದ್ರೆ ಹಾಲು ಕುಡಿತಿರ್ಲಿಲ್ಲ. ಅದು ಹಂಗೊಂದು ಟ್ರೈನ್ ಮಾಡ್ಬಿಟ್ಟ ಬೆಕ್ಕನ್ನ. ರಾಜ ಕೇಳಿದ, ನಿನ್ನ ಬೆಕ್ಕು ಮಾತ್ರ ನರಪೇತಲಾಗಿದೆ, ಇನ್ನೆಲ್ಲರೂ ದಷ್ಟಪುಷ್ಟವಾಗಿ ಬೆಳೆಸಿದ್ದಾರೆ ಅಂತ. ಅವನಂದ, ಊಟ ಮಾಡದಿರೋ ಬೆಕ್ಕು ಕೊಟ್ಬಿಟ್ಟಿದ್ದಾರೆ ನನಗೆ. ಹಾಲಿಟ್ರು, ಯಾರು ಹಾಲಿಟ್ರು ಕುಡಿತಾ ಇಲ್ಲ. ಇವನು ಗಂಟೆ ಹೊಡ್ಕೊಂಡ್ ಬಂದ್ರೆ ಮಾತ್ರ ಕುಡಿಯುತ್ತೆ. ತೆನಾಲಿರಾಮನ್ ಬೆಕ್ಕು ಅಂತ ನಗ್ತಾ ಇದ್ದೀವಲ್ಲ ನಾವು, ತೆನಾಲಿರಾಮನ್ ಅಲ್ಲ ರೀ, ನಮ್ಮ ಕತೆ ಇದು. ತಾಯಿ ಅಡುಗೆ ಮನೆಯಲ್ಲಿ ಮಿಕ್ಸಿ ರನ್ ಮಾಡ್ತಿರ್ತಾಳೆ, ಮಿಕ್ಸಿ ಕೆಲಸ ಆಗ್ತಾನೆ ಮುಗೀತು, ಹಾಲ್ನಲ್ಲಿಟ್ಟಿರೋ ಮೊಬೈಲ್ ಟಿಂಕ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಅಡುಗೆ ಕೆಲಸನ ಅಲ್ಲೇ ಬಿಟ್ಟು ಓಡ್ ಬರ್ತಾಳಲ್ಲ ಈ ಅಮ್ಮ. ಯಾರು ಮೆಸೇಜ್ ಮಾಡಿಬಿಟ್ರೋ ಏನೋ, ಯಾರು ಜೀವ ಹೋಗ್ತಾ ಇದೆಯೋ ಏನೋ, ಯಾರೂ ಸಾಯಲ್ಲ ರೀ, ಎಲ್ಲ ಆರಾಮಾಗೇ ಇರ್ತಾರೆ. ಕೆಲಸ ಬಿಟ್ಟು ಬಂದ್ವಿ. ಹೇಗೆ ಗಂಟೆ ಹೊಡೆದ ತಕ್ಷಣ ಬೆಕ್ಕು ಹಾಲು ಕುಡಿಲಿಕ್ಕೆ ಓಡ್ ಬರ್ತಿತ್ತು, ಇವತ್ತಿನ ವಾಟ್ಸಪ್ನವರು, ಫೇಸ್ಬುಕ್ನವರು, ಟ್ವಿಟರ್ನವರು, ಇನ್ಸ್ಟಾಗ್ರಾಮ್ನವರು ನೋಟಿಫಿಕೇಶನ್ ಅನ್ನೋದನ್ನು ಇಟ್ಟು ಆ ಸದ್ದು ಕೇಳಿದ ತಕ್ಷಣ ಎಲ್ಲಿದ್ರೂ ಮೊಬೈಲ್ ಹತ್ರ ಓಡಿ ಬರುವಂತೆ ಮಾಡಿಬಿಟ್ಟಿದ್ದಾರಲ್ಲ. ಆ ಬೆಕ್ಕಿಗೂ ನಮಗೂ ಏನ್ ಡಿಫ್ರೆನ್ಸು? ಆಮೇಲೆ ನಾವು ನಮ್ಮ ಮಕ್ಕಳನ್ನ ಬೈಯೋದು, ನಮ್ಮ ಮಕ್ಕಳು ಯಾವಾಗಲೂ ಮೊಬೈಲಲ್ಲಿ ಇರ್ತಾರೆ ರೀ. ಯಾರು ಕಲ್ಸ್ಕೊಟ್ಟಿದ್ದವರಿಗೆ? ಈ ಮಕ್ಕಳ ಇವತ್ತಿನ ಈ ಪೀಳಿಗೆ ಬೆಳೆದ ನಿಂತು ಏನ್ ಮಾಡ್ತಾರೆ ಗೊತ್ತೇನು? ನಾನು ತಮಾಷೆ ಮಾಡ್ತಿರ್ತೀನಿ ಅವರಿಗೆ. ಇವತ್ತಿನ ಪೀಳಿಗೆಯ ಹುಡುಗರು ಚೆನ್ನಾಗಿ ಬೆಳೆದ್ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ, ಈ ಬೆರಳೊಂದು ಉದ್ದವಾಗಿರತ್ತಷ್ಟೇ, ಈ ಬೆರಳೆಲ್ಲ ಚಿಕ್ಕದಾಗಿ, ಈ ಬೆರಳು ಉದ್ದ. ಯಾಕೆ ಗೊತ್ತಾ? ಅದನ್ನ ಮುಂದಕ್ಕೆ ಮಾಡಿ 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 ಮುಂದಿನ ಪೀಳಿಗೆ ಈ ಬೆರಳೊಂದು ಸಿಕ್ಕಾಪಟ್ಟೆ ಉದ್ದ ಬಂದಿರ್ಬೋದು, ಬಿಟ್ರೆ ಇನ್ನು ಕೊಡುಗೆ ಕೊಡುವಂಥದ್ದು ಏನೂ ಇಲ್ಲ ಅಂತ. ನಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡದೇ ಇರೋದ್ರ ಪರಿಣಾಮ ಏನ್ ಗೊತ್ತಾ? ಸ್ವಾಮಿ ವಿವೇಕಾನಂದರು ಹೇಳುವ ವಿಚಾರಧಾರೆಯನ್ನು ಅರ್ಥೈಸಿಕೊಳ್ಳಬಲ್ಲ ಯೋಗ್ಯತೆಯೂ ಇಲ್ಲದ ಪೀಳಿಗೆಯನ್ನು ಸೃಷ್ಟಿ ಮಾಡ್ತಿದ್ದೀವಿ. ನಾಚಿಕೆ ಪಟ್ಕೋಬೇಕು ನಾವು. ಎಲ್ಲಿವರೆಗೂ ಬಂದಿದ್ದಾರೆ ಅವರು? ಈಗ ನಾನು ಹೇಳಿದಾಗ ನೀವು ಚಪ್ಪಾಳೆ ಹೊಡೆದ್ರಿ, 4ನೇ ಶ್ರೀಮಂತ ರಾಷ್ಟ್ರ ಭಾರತ. ನಾನು ನಿಮ್ಗೆ ಸಣ್ಣ ಪ್ರಯೋಗ ಮಾಡ್ಲಿಕ್ಕೆ ಹೇಳ್ತೀನಿ. ನಾಳೆ ಇಲ್ಲಿನ ಗೌರ್ಮೆಂಟ್ ಸ್ಕೂಲ್ಗೋ ಅಥವಾ ಯಾವುದೋ ಒಂದು ಸ್ಕೂಲಿಗೆ ಹೋಗಿ, ಆ ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಹೇಳಿ, ಇವತ್ತು ಭಾರತ 4ನೇ ಶ್ರೀಮಂತ ರಾಷ್ಟ್ರ. ಒಬ್ಬನು ಚಪ್ಪಾಳೆ ಹೊಡೆಯಲ್ಲ, ಸುಮ್ಮನೆ ಕೂತ. ಹೌದಾ? ಅವನಿಗೆ ಅದೊಂದು ಅದ್ಭುತವಾದ ಸಂಗತಿ ಅಂತ ಅನ್ಸೋದೇ ಇಲ್ಲ. ಪಾಕಿಸ್ತಾನದೊಂದಿಗಿನ ಯುದ್ಧ 4 ದಿನದಲ್ಲಿ ಮುಗೀತು. ನನ್ಗೆ ಹೇಳಬೇಕಾದಾಗಲೆಲ್ಲ ರೋಮಾಂಚನ ಅನ್ಸತ್ರಿ. ಯಾವ ತರ ಇತ್ತು ಪಾಕಿಸ್ತಾನದೊಂದಿಗೆ ನಮ್ಮ ಸಂಪರ್ಕ? ಇವತ್ತಿನ ಮಕ್ಕಳಿಗೆ ಹೇಳಿ, ಹೌದಾ? ಭಾರತ ಶೂನ್ಯವನ್ನ ಕಂಡಿಡಿದು ಜಗತ್ತಿಗೆ ಕೊಟ್ಟಿತ್ತು ಅಂತ ಹೇಳುವಾಗಲೆಲ್ಲ ನನಗೆ ಹೆಮ್ಮೆ. ಇವತ್ತಿನ ಮಕ್ಕಳಿಗೆ ಹೇಳಿ, ಅದರಲ್ಲಿ ಬದಲಾವಣೆಯೇ ಇಲ್ಲ. ಯಾಕಿಲ್ಲ ಅಂತಂದ್ರೆ, ಸತ್ವಯುತವಾದ್ದನ್ನ ಅವರು ಎಂಜಾಯ್ ಮಾಡೋದನ್ನು ಕಲ್ತಿಲ್ಲ. ಬಹಳ ಡೇಂಜರಸ್ ಪೀಳಿಗೆಯನ್ನು ಸೃಷ್ಟಿ ಮಾಡ್ತೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಾವು ಗಮನಿಸಬೇಕಾಗಿರೋದು ಇದನ್ನ, ಅಂಗಾಂಗಗಳ ಸುಖ ಅಲ್ಲ, ಮನಸ್ಸಿನ ಸುಖ ಅಲ್ಲ, ಇವೆಲ್ಲವನ್ನು ಮೀರಿದ ಆತ್ಮ ಸುಖ ಅಂತ ಏನಿದೆಯೋ ಅಲ್ಲಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರಬೇಕಾದಂತ ಅಗತ್ಯ ಇದೆ. ಅತ್ಯಂತ ಪ್ರಮುಖವಾಗಿ ಆಗಬೇಕಾಗಿರುವಂತ ಸಂಗತಿ. ಸ್ವಾಮಿ ವಿವೇಕಾನಂದ ಇದ್ರ ಬಗ್ಗೆ ತುಂಬಾ ಹೇಳ್ತಾರೆ. ಸುಖವಾಗಿರ್ಬೇಕಾಗಿರೋದು ಎಲ್ಲಿ?
ನಾವು ಸುಖವಾಗಿಡಬೇಕಾಗಿದ್ದು ಯಾವಾಗ ಅಂತ ಕೇಳಿದರೆ, ನಮ್ಮ ಉಪನಿಷತ್ ಒಂದು ಮಂತ್ರ ಹೇಳುತ್ತೆ. ನಂಗೆ ಯಾವಾಗಲೂ ಕಾಡುವಂಥ ಮಂತ್ರ ಅದು. ಏನು ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತೇನು? ಆತ್ಮದ ಬಗ್ಗೆ ಹೇಳ್ತಾ ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳ್ತಾರೆ, ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಆತ್ಮವೆಲ್ಲಿದೆ ಅಂತ ಕೇಳಿದರೆ ಆತ್ಮದ ಕುರಿತಂತೆ ಮಾತನಾಡ್ತಾ ಹೇಳ್ತಾರೆ, ತದೇಜತಿ ತನ್ನೈಜತಿ, ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ. ತದ್ದೂರೇ ತದ್ವಂತಿಕೆ, ಅದು ಬಹಳ ದೂರದಲ್ಲಿದೆ, ಅದು ಹತ್ತಿರದಲ್ಲೇ ಇದೆ. ತದಂತರಸ್ಯ ಸರ್ವಸ್ಯ, ಅದು ಎಲ್ಲರ ಒಳಗೂ ಸೇರಿಕೊಂಡಿದೆ. ತದು ಸರ್ವಸ್ಯಾಸ್ಯ ಬಾಹ್ಯತಃ, ಅದು ಎಲ್ಲರ ಹೊರಗೂ ಇದೆ. ಏನ್ ಪರಿಕಲ್ಪನೆ ಇದು? ನಾನು ಸುಮ್ಮನೆ ಹೇಳೋದು ನಿಮಗೆ ಅದಲ್ಲ. ಆದರೆ ಹಾಗಿದ್ರೆ ಗಾಳಿಯೇ ಆತ್ಮವಾಗಿದ್ದಿದ್ರೆ ಹೆಂಗಿರ್ತಿತ್ತು ನೋಡಿ. ಹೊರಗಡೆನೂ ಇದೆ, ಒಳಗಡೆನೂ ಇದೆ, ದೂರದಲ್ಲೂ ಗಾಳಿ ಇದೆ, ಹತ್ತಿರದಲ್ಲೂ ಗಾಳಿ ಇದೆ. ಅದು ಚಲಿಸುತ್ತೆ. ನೀವು ಗಾಳಿಗಿಂತ ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮಗಿಂತ ಮುಂಚೆ ಗಾಳಿಯಲ್ಲಿ ಹೋಗಿರುತ್ತೆ. ನಾನು ಇಲ್ಲಿಂದ ಸೂಲಿಬೇಲಿಗೆ ನಮ್ಮ ಮನೆಗೆ ಗಾಳಿಗಿಂತ ಮುಂಚೆ ಹೋಗ್ತೀನಿ ಅಂತಂದ್ರೆ ಗಾಳಿ ಅಲ್ಲಿರುತ್ತೆ ಆಲ್ರೆಡಿ. ನಾನು ಹೋದ್ಮೇಲೆ ಬರುತ್ತೆ ಅಂತ ಏನಿಲ್ಲ. ಗಾಳಿ ಅನ್ನುವಂಥ ನಮಗೆ ಅನುಭವಕ್ಕೆ ಬರುವಂಥ ವಸ್ತುವೇ ಹಿಂಗಿರ್ಬಹುದಾದ್ರೆ, ನಮ್ಮ ಅನುಭವಕ್ಕೆ ಸಿಗದೇ ಇರುವಂಥ ಯಾವುದರ ಕಾರಣಕ್ಕೆ ನಾವು ಬದುಕಿದ್ದೀವೋ ಆ ಆತ್ಮದ ಕಥೆ ಏನಿರ್ಬೋದು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏನು ಅದ್ಭುತವಾಗಿದೆ. ಒಮ್ಮೆ ಈ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ಭಯವನ್ನ ಕಳ್ಕೊಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಉಪನಿಷತ್ ಅಷ್ಟನ್ನೂ ಹಿಂಡಿದ್ರೆ ಏನ್ ಬರುತ್ತೆ ಉಪನಿಷತ್ತಿನಿಂದ ಅಂತ ಕೇಳಿದ್ರೆ, ಅಭೀಹಿ ಅಭೀಹಿ ಎನ್ನುವಂತ ಮಂತ್ರ ಬಿಟ್ರೆ ಇನ್ನೇನೂ ಬರೋದಿಲ್ಲ. ಹೆದರಬೇಡ ಹೆದರಬೇಡ ಅನ್ನೋದು ಬಿಟ್ರೆ ಏನೂ ಬರೋದಿಲ್ಲ. ಹೆದರಬೇಡ ಯಾಕೆ? ನನಗೆ ನಿಮಗೆ ದಿನ ಬೆಳಗಾದ್ರೆ ಹೆದರಿಕೆ ಯಾಕೆ ಅಂದ್ರೆ ಆತ್ಮ ಪ್ರಜ್ಞೆಯಲ್ಲಿಲ್ಲ, ದೇಹ ಪ್ರಜ್ಞೆಯಲ್ಲಿದ್ದೀವಿ. ದಿನ ಬೆಳಗಾದ್ರೆ ಡೌಟ್ ನಮಗೆ, ನಾಳೆ ಹೇಳ್ತೀವೋ ಇಲ್ವೋ ಅಂತ. ದಿನ ಬೆಳಗಾದ್ರೆ ಥಂಡಿ ಸಿಕ್ಕಾಪಟ್ಟ ಇದೆ, ನಾಳೆ ಏನಾಗುತ್ತಪ್ಪ ನನ್ನ ಕತೆ ಅಂತ. ದಿನ ಬೆಳಗಾದ್ರೆ ಕೆಮ್ಮು ಬಂದ್ರೆ ಇನ್ನೂ ಕಡಿಮೆ ಆಗ್ಲಿಲ್ವಲ್ಲಪ್ಪ ಅಂತ ಟೆನ್ಷನ್ನು. ದಿನ ಬೆಳಗಾದ್ರೆ ಒಂದು ಟೆನ್ಷನ್ ಒಂದಿಗೆ ಬದುಕಿದ್ದೀವಿ. ಯಾಕೆಂದ್ರೆ ದೇಹದೊಂದಿಗೆ ಅಂಟಿಕೊಂಡಿದ್ದೀವಿ. ಸ್ವಾಮೀಜಿ ಹೇಳಿದರು, ಆತ್ಮವತ್ ಸರ್ವಭೂತಾನಿ, ಎಲ್ಲವೂ ಆತ್ಮಸ್ವರೂಪಿಯಾಗಿ ಕಾಣುವಂಥ ಈ ಪರಿಕಲ್ಪನೆ ಯಾವತ್ತು ಸಿಗುತ್ತಲ್ಲ ಆವತ್ತು ಭಯರಹಿತರಾಗಿಬಿಡ್ತಾರೆ ಈ ದೇಶದ ಜನ ಅಂತ. ಅಂಥ ಜನಾಂಗದ ಸೃಷ್ಟಿಯಾಗಬೇಕಲ್ಲ, ಇನ್ನಾದರೂ ಮಾಡಬೇಕ್ರಿ ನಾವು. ನಮ್ಮ ಮನೆಯಲ್ಲಿ ಇಂಜಿನಿಯರ್ಗಳನ್ನು ಸೃಷ್ಟಿಸಿ ಸಾಕಾಗೋಗಿದೆ. ನಾನು ಒಬ್ಬ ಇಂಜಿನಿಯರ್. ಎಷ್ಟು ಇಂಜಿನಿಯರ್ಗಳು. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನ್ನ ಮೇಸ್ಟ್ ಹೇಳೋರು, ತುಂಬ ದಿಮಾಕ್ ಮಾಡಬೇಡ, ಬೆಂಗಳೂರಿನ ಹುಡುಗ, ಸ್ವಲ್ಪ ದಿಮಾಕ್ ಜಾಸ್ತಿ ಇತ್ತು ನನಗೆ, ತುಂಬ ದಿಮಾಕ್ ಮಾಡಬೇಡ, ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕಣ್ಣು ಮುಚ್ಕೊಂಡು ಡಿಕ್ಕಿ ಹೊಡಿ, 10 ಜನಕ್ಕೆ ಡಿಕ್ಕಿ ಹೊಡೆದ್ರೆ 9 ಜನ ಇಂಜಿನಿಯರ್ಸ್ ಇರ್ತಾರೆ, ನೀನು ಯಾವ ಮಹಾ ಹೋಗು. ನನಗೆ ಇವತ್ತು ನೆನಪಿಸ್ಕೊಂಡ್ರೆ ಹೌದು ಅನ್ಸುತ್ತೆ. ಇಂಜಿನಿಯರ್ನ ಪ್ರೊಡ್ಯೂಸ್ ಮಾಡಿ ಬಿಟ್ಟಿದ್ವಿ, ಡಾಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಕೊಟ್ಟಾಗಿದೆ, ನಾವು ಎಲ್ಲರನ್ನೂ ಕೊಟ್ಟಿದ್ದೀವಿ. ಆದರೆ ಆತ್ಮತತ್ವವನ್ನು ಪರಿಪೂರ್ಣವಾಗಿ ಅನುಭವಿಸಬಲ್ಲಂಥ ಶ್ರೇಷ್ಠ ಸಂತಾನ ನಮ್ಮ ಮನೆಗಳಿಂದ ಯಾಕೆ ಬರಲಿಲ್ಲ? ಯಾಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ? ಹೊಸ ಪೀಳಿಗೆಯ ದೊಡ್ಡ ಜವಾಬ್ದಾರಿ ಅದು ಅಂತ ನನಗನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಆ ಕುರಿತಂತೆ ಮಾತನಾಡಿದರು. ಅವರು ಹೀಗಿದ್ದಿದ್ದರಿಂದಲೇ ಭಾವನೆಗಳ ನಡುವೆಯೂ ಕೂಡ ಎಲ್ಲರನ್ನೂ ತಮ್ಮವರಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ನನಗೆ ಭಾಳ ಬಾರಿ ನೆನಪಾಗ್ತಾರೆ ಸ್ವಾಮೀಜಿ ಹೆಂಗೆ ಗೊತ್ತೇನು, ಅವರ ಕೊನೆಯ ಜೀವಿತಾವಧಿಯ ಕೊನೆಯ ಕಾಲದಲ್ಲಿ 31 ಥರದ ಕಾಯಿಲೆಗಳಿದ್ವು ಅವರಿಗೆ. ಇದನ್ನು ನೆಗೆಟಿವ್ ಆಗಿ ತುಂಬ ಜನ ಹೇಳ್ತಾರೆ. 31 ಕಾಯಿಲೆ ಇತ್ತು ಸ್ವಾಮೀಜಿಗೆ. ಅಷ್ಟಿರುತ್ತಾ ಒಬ್ಬ ಸ್ವಾಮಿಗಳಿಗೆ? ಸ್ವಾಮೀಜಿ ಅವರ ಪ್ರಖರವಾದ ರಾಷ್ಟ್ರೀಯ ಬದುಕು ಆರಂಭವಾಗಿದ್ದು ಅವ್ರ 25ನೇ ವಯಸ್ಸಿಗೆ. 35ನೇ ವಯಸ್ಸಿಗೆ ಅದು ಮುಗದೇ ಹೋಗಿತ್ತು. 10 ವರ್ಷದಲ್ಲಿ ಸ್ವಾಮೀಜಿ ಹೇಗೆ ಬದುಕಿದ್ರು ಅಂತಂದ್ರೆ, ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಷ್ಟು ಎತ್ತರಕ್ಕೇರಿದ್ರು. ಈ 10 ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪುನರ್ಸ್ಥಾಪನೆ ಮಾಡಿದ್ರು. ಈ 10 ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹರಿಸಿದ್ರು. ಈ 10 ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿನ ಮೂಲೆ ಮೂಲೆಯಲ್ಲಿ ಭಾರತೀಯ ತತ್ವಗಳ ಚಿಂತನೆಯನ್ನು ಹಬ್ಬಿಸಿದ್ರು. ಇಷ್ಟೆಲ್ಲ ಮಾಡಿದ್ರೆ 10 ವರ್ಷದಲ್ಲಿ. ನಾವೆಲ್ಲ 1000 ವರ್ಷ ಕೊಟ್ಟರು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಆ ಮನುಷ್ಯ 10 ವರ್ಷದಲ್ಲಿ ಸ್ಕ್ವೀಸ್ ಮಾಡ್ದ. ಈ ದೇಹ ತಡ್ಕೋಬೇಕಲ್ಲ ಅದನ್ನ. ಅವರಿಗೆ ಶುಗರ್ ಪ್ರಾಬ್ಲಮ್ ಇತ್ತು, ಅವರಿಗೆ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇತ್ತು, ಅವರಿಗೆ ಕೈ ಮುಟ್ಟಿದ್ರೆ ನೋಯ್ತಿತ್ತು ಎಟ್ ದ ಏಜ್ ಆಫ್ 38, 39. ಅವರಿಗೆ ಕಣ್ಣು ಯಾವಾಗಲೂ ಕೆಂಪಾಗಿರ್ತಿತ್ತು, ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಎಷ್ಟು ಅಂತ. ಆದರೆ
ಇಷ್ಟೆಲ್ಲದರ ನಡುವೆಯೂ ಕೂಡ ಅವರ ಹಗಲು ರಾತ್ರಿ ಹೃದಯದಲ್ಲಿ ನನ್ನ ದೇಶದ ಜನರನ್ನ ಮೇಲೆತ್ತೋದು ಹೇಗೆ ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ರಲ್ಲ, ಆ ಹೃದಯ ವಿಶೇಷವಾಗಿತ್ತು ಅಂತ ನಾವು ಗಮನಿಸಬೇಕಾಗಿರುವಂಥ ಅತ್ಯಂತ ಮಹತ್ವವಾದ ಸಂಗತಿ ಅದು. ಒಬ್ಬ ಅಮೆರಿಕಾದಲ್ಲಿ ಹೇಳ್ತಾನೆ, ಸ್ವಾಮಿ ವಿವೇಕಾನಂದರನ್ನ ಮೊದಲನೇ ಬಾರಿ ನಾನು ನೋಡಿದೆ, ಎಲ್ಲರೂ ಅವರ ಅಟ್ರಾಕ್ಟಿವ್ ಅಂತ ಹೇಳ್ತಿದ್ರು, ನಂಗೆ ಅನ್ನಿಸ್ಲಿಲ್ಲ, ದೂರದಿಂದ ನೋಡಿದ್ದೆ. ಹತ್ರ ಹೋಗಿ ನೋಡಿದ್ಮೇಲೆ ನಂಗೆ ಶಾಕ್ ಆಯಿತು ಒಂದ್ಸಲ. ಆ ಮನುಷ್ಯ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅಂತ ನನಗೂ ಅನ್ನಿಸ್ತು. ಯಾತಕ್ಕೆ ಅಟ್ರಾಕ್ಟಿವ್ ಅಂತ ತುಂಬ ಯೋಚನೆ ಮಾಡಿದೆ. ಅವನ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತನ ನೋಡಿದ್ರೆ ತುಂಬ ಜನರ ಪರ್ಸ್ನಾಲಿಟಿ ಚೆನ್ನಾಗಿದ್ದವ್ರು ಅಲ್ಲೇ ಇದ್ದಾರೆ. ಯುರೋಪಿಯನ್ರ ಪರ್ಸ್ನಾಲಿಟಿ ಭಾಳ ಜೋರ್ದಾರಾಗಿರುತ್ತೆ, ಆ ಕಾರಣಕ್ಕಲ್ಲ. ಮತ್ತು ಏನಕ್ಕೆ ಅಂದಮೇಲೆ ಗೊತ್ತಾಯಿತು, ಈ ಮನುಷ್ಯನ ಮುಖದಲ್ಲಿರುವಂಥ ತೇಜಸ್ ಇದೆಯಲ್ಲ, ಅದು ಆರ್ಡಿನರಿ ತೇಜಸ್ ಅಲ್ಲ, ಇದು ವಿಶೇಷವಾಗಿರುವಂಥ ತೇಜಸ್ಸು. ಬುದ್ಧನನ್ನ ಪುರುಷ ಸಿಂಹ ಅಂತ ಎಲ್ಲರೂ ಕರೀತಾರೆ. ನನಗೆ ಇವತ್ತು ನೋಡಿದ್ರೆ ಅನ್ಸುತ್ತೆ, ನಮ್ಮ ನಡುವಿನ ಪುರುಷ ಸಿಂಹ ಇವನು ಅಂತ ವಿವೇಕಾನಂದರ ಬಗ್ಗೆ ಹೇಳುವಂಥ ಮಾತು ಏನು ಅದ್ಭುತವಾಗಿರುವಂಥ ಮಾತು ನೋಡಿ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹಂಗಿತ್ತು, ಪುರುಷ ಸಿಂಹನಂತ ವ್ಯಕ್ತಿತ್ವ. ಅವ್ರು ಎಷ್ಟೇ ತಮ್ಮ ಸಮಸ್ಯೆಗಳಿದ್ದಾಗಲೂ ಕೂಡ 4 ಜನ ಸಮರ್ಥರಾಗಿರುವಂಥ ತರುಣರು ಎದುರುಗಡೆ ಬಂದ್ರು ಅಂದ್ರೆ ಎಲ್ಲ ದುಃಖವನ್ನು ಮರೆತು ಮಾತಾಡ್ಲಿಕ್ಕೆ ಕೂರ್ತಿದ್ರು. ಅವ್ರ ಜೊತೆ ಏನಾಗಬೇಕಾಗಿದೆ ದೇಶಕ್ಕೆ ಅಂತ ಉತ್ಕಂಠಿತವಾಗಿ ಮೊಳಗಿಸ್ತಾ ಇದ್ರು. ಅದು ಸ್ವಾಮೀಜಿಯವರ ತಾಕತ್ತು. ಹಂಗಂದಾಗ ಹಿಂಗೆ ಅಂತ ತಿಳ್ಕೊಳ್ಬೇಡಿ, ಆ ಮನುಷ್ಯ ಎಷ್ಟು ಅದ್ಭುತವಾದ ಹೃದಯವಂತನಾಗಿದ್ದ ಅಂತಂದ್ರೆ, ರಾಮಕೃಷ್ಣಾಶ್ರಮದ ಕೆಲಸ ನಡೀತಿತ್ತು, ಮಿಷನ್ನ ಕೆಲಸ. ಆ ಜಾಗದಲ್ಲಿ ಸಮತಟ್ಟು ಮಾಡುವಂಥ ಕೆಲಸ. ಬಿಹಾರದಿಂದ ಒಂದಷ್ಟು ಜನ ಗುಡ್ಡಗಾಡಿನ ಜನರನ್ನು ಕರೆಸಿದ್ರು ಈ ಕೆಲಸಕ್ಕೋಸ್ಕರ. ಅದರಲ್ಲಿ ಕೃಷ್ಣ ಅಂತ ಒಬ್ಬ ವ್ಯಕ್ತಿ, ಅವನನ್ನು ಕೆಷ್ಟೋ ಅಂತ ಕರೆಯೋರು. ನಂಗೆ ಭಾಳ ಇಷ್ಟ ಆಗುತ್ತೆ ಈ ಘಟನೆ. ನಾನು ಪ್ರತಿ ಪದೇ ಹೇಳ್ಕೊಳ್ತಿರ್ತೀನಿ. ನನ್ನ ಸ್ವಾಮೀಜಿ ವಿಚಾರ ಹೇಳುವಾಗ ಕಣ್ಣಲ್ಲಿ ನೀರು ಬರುತ್ತೆ ಯಾವಾಗ. ಸ್ವಾಮಿ ವಿವೇಕಾನಂದರು ಆ ಕೆಷ್ಟೋನ, ಸ್ವಲ್ಪ ವಯಸ್ಸಾಗಿತ್ತು ಅವನಿಗೆ, ಕರೆಸಿ ಮಾತನಾಡೋರು. ನಿಮ್ಮೂರಲ್ಲೆಲ್ಲ ಹೆಂಗೆ, ಜನ ಎಲ್ಲ ಹೆಂಗಿರ್ತಾರೆ, ಬಡತನ ಹೆಂಗೆ. ಅವನ ಬಡತನದ ಬಗ್ಗೆ ಹೇಳುವಾಗಲೆಲ್ಲ ತುಂಬ ಸಂಕಟ ಆಗೋದು ಇವರಿಗೆ. ಅವನೊಂದಿನ ಹೇಳ್ದ, ಸ್ವಾಮಿಗಳೇ ನೀವು ದಯವಿಟ್ಟು ಮಾತಾಡೋಕ್ಕೆ ಕರಿಬೇಡಿ. ಯಾಕೆ ಅಂದರು ಸ್ವಾಮೀಜಿ, ನೀವು ಮಾತಾಡಿಸ್ತಾ ಇದ್ದರೆ ನಮಗೂ ಮಾತಾಡ್ತಾ ಇರಬೇಕು ಅನ್ಸುತ್ತೆ. ಆಮೇಲೆ ಆ ಮೇಸ್ತ್ರಿ ಸ್ವಾಮೀಜಿ ಬಂದು ಚೆನ್ನಾಗಿ ಬೈತಾರೆ, ನಮಗೇನು ಕೆಲಸ ಮಾಡಲಿಲ್ಲ ಅಂತ. ಸ್ವಾಮೀಜಿ ಅಂದರು, ಅವ್ನು ಬೈಯಲ್ಲ, ನಾನು ಹೇಳ್ತೀನಿ, ಬಾ ಕೂತ್ಕೊ ಅಂತ ಕೂರ್ಸ್ಕೊಂಡು ಮಾತಾಡ್ಸೋರು. ಒಂದಿನ ಅವ್ರಿಗೆ ಅನ್ನಿಸ್ತು, ಈ ಬಡವರಿಗೆಲ್ಲ ಈ ಜನರಿಗೆ ಒಳ್ಳೆ ಊಟ ಮಾಡಿ ಸಾಕಿಸ್ಬೇಕಲ್ಲ, ಹೆಂಗೆ. ಸ್ವಾಮೀಜಿ ಅವ್ರನ್ನ ಕೇಳಿದರು, ನಾನೊಂದು ಒಳ್ಳೆ ಅಡುಗೆ ಮಾಡಿಸಿ ನೀವೆಲ್ಲ ಮಾಡಿದ್ರೆ ಊಟ ಮಾಡ್ತೀರಾ? ಏನೊಂದು ತಗೋತ ಅವ್ನಿಗೆ ಎಷ್ಟೋ. ಅಯ್ಯಯ್ಯೋ ಎಂತ ಮಾತಾಡ್ತೀರಾ, ನಿಮ್ಮ ಕೈಯಲ್ಲಿ ನಾವು ನಿಮ್ಮ ಕೈಯಲ್ಲಿ ಉಪ್ಪು ಹಾಕಿಸ್ಕೊಂಡು ನಾವು ತಿಂದರೆ ನಮ್ಮ ಜಾತಿ ಭ್ರಷ್ಟವಾಗಿ ಹೋಗ್ಬಿಡತ್ತೆ ಎಂದ. ಬಾಬಾ ಜಾತಿಯ ಪ್ರಭಾವ ಹೆಂಗಿರಬೇಕು. ಸ್ವಾಮೀಜಿ ತಕ್ಷಣ ಉಪಾಯ ಹುಡುಕಿದ್ರು. ನಮ್ಮ ಕೈಯಲ್ಲಿ ಉಪ್ಪು ಹಾಕಿಸ್ಕೊಂಡು ತಿಂದರೆ ತಾನೇ ಪ್ರಾಬ್ಲಮ್, ಉಪ್ಪು ಹಾಕೋದೇ ಇಲ್ಲ, ಹಾಗೆ ಅಡುಗೆ ಮಾಡಿಸ್ತೀನಿ, ಉಪ್ಪು ನೀವೇ ಹಾಕ್ಕೊಳ್ಳಿ. ಇಷ್ಟೇ ಸಿಂಪಲ್. ಭಾರತದಲ್ಲಿ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಇಷ್ಟು ಸಣ್ಣಕ್ಕಿರುವಂಥದ್ದು. ಆಯಿತು ಅಂದ್ರೆ ಅವರು ಎಲ್ಲ ಅಡುಗೆ ಆಯಿತು. ಅಡುಗೆ ಆಗಿ ಏನೇನು ಸ್ವಾಮೀಜಿ ಪೂರಿ ಮಾಡಿಸಿದ್ದಾರೆ, ಅದಕ್ಕೆ ಬೇಕಾಗಿರೋ ಭಾಜಿ ಮಾಡಿಸಿದ್ದಾರೆ, ಸ್ವೀಟ್ ಮೊಸರನ್ನು ತರಿಸಿದ್ದಾರೆ, ಅವರಿಗೆ ಅನ್ನ ಸಾಂಬಾರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಅದೆಲ್ಲ ಸ್ವಾಮೀಜಿ ನಿಂತ್ಕೊಂಡು ಯಾರ್ದಾದ್ರೂ ಊಟ ಆದಮೇಲೆ ಅವನಿಗೇನು ಕಡಿಮೆ ಬಿತ್ತು, ಅವನಿಗೆ ಯಾವ್ದು ಇಷ್ಟ ಆಯಿತು ಅದೆಲ್ಲವನ್ನು ಗಮನಿಸಿ ಊಟ ಮಾಡುವಾಗ ಗೊತ್ತಾಗುತ್ತಲ್ಲ ಯಾವುದನ್ನು ಜಾಸ್ತಿ ತಿಂದಿದ್ದಾನೆ, ತರಿಸಿ ಎಕ್ಸ್ಟ್ರಾ ತುಂಬಿಸ್ತಿರುವಾಗ ಅವ್ರು ಕೇಳ್ತಾರಂತೆ, ಸ್ವಾಮಿಗಳೇ ಎಲ್ಲಿಂದ ತರಿಸಿದ್ರಿ ಇದನ್ನೆಲ್ಲ? ಇವರೇ ಅಡುಗೆ ಮಾಡ್ತಾರೆ ಇದನ್ನ ಅಂತಾನೂ ಗೊತ್ತಿಲ್ಲದೆ ಇರುವಂಥ ಅತ್ಯಂತ ಮುಗ್ಧ ಜನಾಂಗ. ಅವತ್ತು ಸ್ವಾಮೀಜಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದರಂತೆ, ವಾ ಸಾಕ್ಷಾತ್ ನಾರಾಯಣನೇ ಬಂದು ಊಟ ಮಾಡದಂತೆ ನನಗಾಯ್ತು ಇವತ್ತು, ಎಷ್ಟು ಸಂತೋಷ ಆಯ್ತು ಇವತ್ತು ಅಂತ. ಏನು ಹೃದಯ ರೀ. ಒಂದು ಕಡೆ ಪುರುಷ ಸಿಂಹನ ವ್ಯಕ್ತಿತ್ವ, ಮತ್ತೊಂದು ಕಡೆ ಕರಗುವ ಹೃದಯ ಎಂಥದ್ದು ಅಂತಂದ್ರೆ, ಒಬ್ಬ ಸಾಮಾನ್ಯ ಕೆಲಸದವನಿಗೆ ಊಟ ಮಾಡಿಸಿ ವಾ ನಾರಾಯಣನ ಕಂಡಂಗಾಯ್ತಲ್ಲಪ್ಪ ಅಂತ ಹೇಳುವಂಥ ಈ ವ್ಯಕ್ತಿತ್ವ ಇದೆಯಲ್ಲ, ಇದು ಯಾಕೆ ಸಿದ್ಧಿಸ್ತು ಗೊತ್ತಾ? ಅವರಿಗೆ ದೇಹದ ಮೇಲಿನ ಯಾವ ಪ್ರಜ್ಞೆಯೂ ಬಾಕಿ ಉಳಿದಿರಲಿಲ್ಲ. ಅವ್ರು ಎಲ್ಲರಲ್ಲೂ ತನ್ನನ್ನೇ ತಾನು ಕಾಣಬಲ್ಲಷ್ಟು ಎತ್ತರಕ್ಕೆ ಏರಿಬಿಟ್ಟಿದ್ರು. ಆ ಎತ್ತರಕ್ಕೆ ಏರಿದವನು ಪುರುಷ ಸಿಂಹನೂ ಆಗಬಲ್ಲ, ಅತ್ಯಂತ ಸಾಮಾನ್ಯನಾಗಿ ಜನರೆದುರಿಗೂ ಸೇರಿಕೊಳ್ಳಬಲ್ಲ. ಇದು ಹೊಸ ಭಾರತಕ್ಕೆ ಬೇಕಾಗಿರುವಂಥ ತತ್ವ. ಇವತ್ತು ಸ್ವಾಮೀಜಿ ಇದ್ದಿದ್ರೆ ಆ ದೃಷ್ಟಿಯಿಂದ ಖುಷಿ ಪಡ್ತಿದ್ರು, ಏನ್ ಭಾರತ ಇವತ್ತು ಹಿಂಗಾಗಿದೆ. ಅಟ್ ದ ಸೇಮ್ ಟೈಮ್ ಬೇಜಾರು ಆಗಿರ್ತಿತ್ತು, ಹುಡುಗರು ಪೂರ್ತಿ ಹಿಂಗಾಗೋಗ್ಬಿಟ್ಟಿದ್ದಾರಲ್ಲ, ವಾಪಸ್ ಸರಿದಾರಿಗೆ ತರಬೇಕಾಗಿದೆ ಅಂತ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ಹೊರಬೇಕು ಅಂದ್ರೆ ನಾನು ಮತ್ತು ನೀವೇ ಹೊರಬೇಕಾಗಿದೆ. ವಿವೇಕಾನಂದರನ್ನ ಸರಿಯಾದ ದಿಕ್ಕಿನಲ್ಲಿ ಮತ್ತೊಮ್ಮೆ ಸಮಾಜಕ್ಕೆ ಮುಟ್ಟಿಸ್ತೀವಿ ಅಂತಂದ್ರೆ ಹೊಸ ಸಮಾಜ ನಿಸ್ಸಂಶಯವಾಗಿ ಮೇಲೆ ಕೇಳುತ್ತೆ.
ಈ ಹೊಸ ಸಮಾಜ ಹೇಗೆ ಮೇಲಕ್ಕೆ ಬರುತ್ತೆ ಅಂತಂದ್ರೆ, ಈ ಸಮಾಜ ಈ ನಾಡನ್ನ ಕಟ್ಲಿಕ್ಕೋಸ್ಕರ ಜಾಗೃತವಾಗುತ್ತೆ. ನಾನು ನನ್ನ ಪೀಳಿಗೆಯ ತರುಣರನ್ನ ಹಿಂಗ್ ಬೈತಾನೂ, ಆ ತರುಣರ ಒಳಗೆ ಇರುವಂತ ರಾಷ್ಟ್ರದ ತುಡಿತವನ್ನು ಕೂಡ ಹೊಗಳುತ್ತೀನಿ. ಏನ್ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಇವತ್ತು. ಪಾಕಿಸ್ತಾನ ಜೊತೆಗೆ ಯುದ್ಧ ನಡೆದಾಗ ಅದಕ್ಕೆ ಬೇಕಾಗಿರೋ ಡ್ರೋನ್ಸ್ ತಯಾರಾಗೋದು ಬೆಂಗಳೂರಿನಿಂದ. ನಮ್ಮ ಹುಡುಗರು ಮಾಡಿರೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇವತ್ತು ಹೆಂಗಿದೀವಿ ನಾವು ಅಂತಂದ್ರೆ, ಆ ಕಡೆ ಅಮೆರಿಕಾದ ಟ್ರಂಪ್ ಟ್ಯಾರಿಫ್ ಹಾಕ್ತಾನೆ ಅಂತಂದ ತಕ್ಷಣ ಈ ದೇಶದ ತರುಣರು ಹೇಳ್ತಾರೆ, ಅದ್ ಏನ್ ಮಾಡ್ತೀಯ ಮಾಡ್ಕೋ, ನಮ್ಗೆ ನಮ್ಮ ದೇಶವನ್ನು ಕಾಪಾಡ್ಕೊಳ್ಳೋದು ಗೊತ್ತಿದೆ ಅಂತ ತರುಣರು ಚಾಲೆಂಜ್ ಮಾಡಿ ನಿಲ್ತಾರೆ. ಹೊಸ ಪೀಳಿಗೆಯೊಳಗೆ ಆ ಉತ್ಸಾಹ ಇದೆ. ಆ ಉತ್ಸಾಹದೊಂದಿಗೆ ಆಧ್ಯಾತ್ಮದ ಸ್ವಲ್ಪ ಟಚ್ ಸೇರಿಕೊಂಡ್ರೆ, ಹೇಗೆ ವಿವೇಕಾನಂದರು ಹೇಳ್ತಾರಲ್ಲ, ಆತ್ಮದ ಪರಿಕಲ್ಪನೆ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಬೆರೆತುಕೊಂಡು ಸಾಧನೆಗೆ ಮನಸ್ಸು ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಸಮರ್ಥವಾಗಿರುವಂತ ಭಾರತ ನಿರ್ಮಾಣ ಆಗತ್ತೆ. ಇಡೀ ಜಗತ್ತಿಗೆ ಸಾಕಾಗಿ ಹೋಗಿದೆ. ಇವತ್ತು ಇರಾನ್ನಲ್ಲಿ ಗಲಾಟೆ ನೀವು ನೋಡಬೇಕು. ಸ್ವಂತ ಮಸೀದಿಗೆ ಬೆಂಕಿ ಹಚ್ಕೊಂಡಿದ್ದಾರೆ. ಇವತ್ತು ಮುಸ್ಲಿಮರೇ ಇರೋದು, ಅವರೇ ಬೆಂಕಿ ಹಚ್ಚಿರೋದು. ಅಲ್ಲಿ ದೊಡ್ಡ ಗಲಾಟೆ ಶುರುವಾಗಿ ಹೋಗಿದೆ. ಕಜಾಕಿಸ್ತಾನಲ್ಲಿ ಗಲಾಟೆ ಇದೆ, ಪಾಕಿಸ್ತಾನದಲ್ಲಿ ಗಲಾಟೆ ಇದೆ, ಬಾಂಗ್ಲಾದೇಶದಲ್ಲಿ ಗಲಾಟೆ ಇದೆ. ಜಗತ್ತಿನ ಯಾವ ರಾಷ್ಟ್ರಕ್ಕೆ ಕಾಲಿಟ್ಟರು ಒಂದಲ್ಲ ಒಂದು ಕಾರಣಕ್ಕೆ ಗಲಾಟೆ ಇದೆ. ಈ ಗಲಾಟೆಯಿಂದ ಶಾಂತಿ ಬಯಸುವ ಪ್ರತಿಯೊಬ್ಬನೂ ಕೂಡ ನೋಡೋದು ಎಲ್ಲಿಗೆ ಅಂತಂದ್ರೆ ಹಿಮಾಲಯದ ಕಡೆಗೆ ನೋಡೋದು. ಯಾಕೆ ಹಿಮಾಲಯದ ಕಡೆಗೆ ನೋಡ್ತಾನೆ ಅಂದ್ರೆ, ಶಾಂತಿಯ ತಣ್ಣಗಿನ ಗಾಳಿ ಬೀಸುವಂತ ಜಾಗ ಯಾವ್ದಾದ್ರು ಇದ್ರೆ ಅದು ಹಿಮಾಲಯದ ದಿಕ್ಕು ಮಾತ್ರ. ಅದರ ಅರ್ಥ ಭಾರತ ಮಾತ್ರ ಅಂತ. ಜಗತ್ತಿಗೆ ಆ ರೀತಿಯ ಸಂದೇಶವನ್ನು ಕೊಡಬಲ್ಲ ಸಾಮರ್ಥ್ಯ ನಮ್ಮದು ಮಾತ್ರ ಆಗಿರೋದ್ರಿಂದ ನಮ್ಮೆಲ್ಲರ ಜವಾಬ್ದಾರಿ ಇದೆ. ವಿವೇಕಾನಂದರ ಜಯಂತಿಯ ಈ ದಿನ ನಾನು ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾವೆಲ್ಲರೂ ನಮ್ಮ ಮಕ್ಕಳನ್ನ, ಮುಂದಿನ ಪೀಳಿಗೆಯನ್ನ ಹೊಸ ರಾಷ್ಟ್ರಕ್ಕೆ ಸಿದ್ಧಗೊಳಿಸೋಣ. ಸ್ವಾಮಿ ವಿವೇಕಾನಂದರನ್ನ ಹೊಸ ಸ್ವರೂಪದಲ್ಲಿ ಆರಾಧಿಸುವ ಪ್ರಯತ್ನಕ್ಕೆ ನಾವೆಲ್ಲರೂ ಅಣಿಯಾಗೋಣ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ, ನನ್ನನ್ನು ಪ್ರೀತಿಯಿಂದ ಕರೆಸಿದ ಮಾತಾಜಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಮಾತನ್ನ ಸ್ವಾಮಿ ವಿವೇಕಾನಂದರ ಪದತಲಕ್ಕೆ ಸಮರ್ಪಿಸ್ತಾರೆ. ಬಹಳ ಸಂತೋಷದ ಸಂಗತಿ, ತಿಥಿ ಪ್ರಕಾರ ಇವತ್ತು ವಿವೇಕಾನಂದರ ಜಯಂತಿ. ಈ ಥರ ರೇರ್ಲಿ ಸಿಗುತ್ತೆ. ವಿವೇಕಾನಂದರ ಜಯಂತಿಗೆ ದಿನವೇ ಬರಲಿಕ್ಕೆ ಒಂದು 2-3 ದಿನ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ. ಇವತ್ತು ತಿಥಿ ಪ್ರಕಾರ ಹುಟ್ಟಿದ ದಿನ. ವಿವೇಕಾನಂದರು ಏನಾದರೂ ಜೀವಂತವಾಗಿ ಎದ್ದು ಬಂದರೆ ಕಪಾಳ ಕುಡಿತಾರೆ, ಮತ್ತು ಪೂಜೆ ಮಾಡ್ತಿದ್ಯಾ ಇಲ್ಲಿ ಅಂತ. ಅವ್ರಿಗೆ ಪೂಜೆ, ಈ ಫೋಟೋ ಇಟ್ಟು ಪೂಜೆ ಮಾಡೋದು ಇಷ್ಟ ಆಗಲ್ಲ. ಬಟ್ ನಾವು ಹುಲು ಮಾನವರು ಏನು ಮಾಡೋದು? ನಮ್ಗೊಬ್ಬ ಸ್ವಾಮೀಜಿ ಹೇಳೋರು ಯಾವಾಗಲೂ, ವಿವೇಕಾನಂದರ ಮುಂದೆ ಒಂದು 2 ಸಲ ಅಗರಬತ್ತಿ ಸುತ್ತಿಸಿದ್ರೆ ವಿವೇಕಾನಂದರು ಬಂದು ಹೃದಯದೊಳಗೆ ಕೂತು ಬಿಡ್ತಾರೆ ಅಂತ. ನಮ್ಮ ಮಕ್ಕಳ ಹೃದಯದೊಳಗೆ ಯಾವುದಾದ್ರೂ ಫಿಲ್ಮ್ ಆ್ಯಕ್ಟರ್ಗಳು ಕೂತ್ಕೊಳ್ಳೋಕ್ಕಿಂತ ವಿವೇಕಾನಂದರು ಕೂತ್ಕೊಳ್ಳೋದು ಒಳ್ಳೆಯದು. ಒಂದು ಪುಟ್ಟ ಪ್ರಯತ್ನ ಮಾಡಿ. ಇವತ್ತು ಹೇಗಿದ್ರು ಅವರ ತಿಥಿ ಪ್ರಕಾರ ಜಯಂತಿ ಇದೆ, ಇನ್ನು 2 ದಿನಕ್ಕೆ ಕ್ಯಾಲೆಂಡರ್ನ ಜಯಂತಿ ಬರುತ್ತೆ. ಈ ನಡುವೆ ಫೋಟೋ ಇಟ್ಟು ಒಂದು ಪೂಜೆ ಮಾಡಿಸಿ ಮಕ್ಕಳಿಗೆ. ಆ ಮಕ್ಕಳ ಹೃದಯದಲ್ಲಿ ಒಮ್ಮೆ ಸ್ವಾಮೀಜಿ ಕೂತು ಬಿಟ್ರೆ ಇನ್ನು ನಾವೇನು ಮಾಡಬೇಕು ಅಂತಿಲ್ಲ, ಸ್ವಾಮೀಜಿ ಮಾಡಿಸ್ಕೊಂಡು ಹೋಗ್ತಾರೆ. ಉಳಿದಿದ್ದೆಲ್ಲವನ್ನು ಅವ್ರು ನೋಡ್ಕೊಳ್ತಾರೆ. ಅವರೇ ಹೇಳಿದ್ದಾರೆ, ನಾನು ಈ ದೇಹವನ್ನ ಹರಿದ ಬಟ್ಟೆ ಕಿತ್ತು ಬಿಸಾಕೋ ಥರ ಬಿಸಾಕ್ಬಿಡ್ತೀನಿ. ಎಲ್ಲಿಯವರೆಗೆ ಜಗತ್ನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಎನ್ನುವುದನ್ನು ಅನುಭವಿಸೋದಿಲ್ವೋ ಅಲ್ಲಿವರೆಗೂ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಿರ್ತೀನಿ. ಇಲ್ಲೂ ಬಂದಿರ್ತಾರೆ ಇವತ್ತು. ಎಲ್ಲೆಲ್ಲಿ ಚರ್ಚೆ ನಡೀತಿರುತ್ತೋ ಅಲ್ಲಿ ಬಂದು ಕೂತಿರ್ತಾರೆ, ಹುಡುಕಾಡ್ತಿರ್ತಾರೆ ಯಾರು ಕರೆಕ್ಟ್ ಆಗಿದ್ದಾರೆ ಇದರಲ್ಲಿ ಅಂತ. ಯಾರನ್ನು ಆರಿಸ್ಕೊಳ್ತಾರೋ ಹೇಳಕ್ ಬರಲ್ಲ. ಆರಿಸ್ಕೊಂಡವನ್ ಕತೆ ಮುಗೀತು. ಕಥೆ ಮುಗೀತು ಅಂತಂದ್ರೆ ಈ ಬದುಕಿನೊಂದಿಗೆ ಅವನ ಕಥೆ ಮುಗೀತು. ಹೊಸ ಬದುಕಿನೊಂದಿಗೆ ಅವನ ಕಥೆಯನ್ನು ವಿವೇಕಾನಂದರು ಜೋಡಿಸ್ತಾರೆ. ಒಳ್ಳೆಯದೇ ಅಲ್ವೇನು? ಹಾಗೆ ಜೋಡಿಸ್ಲಿ ಅಂತ ಪ್ರಾರ್ಥಿಸ್ಕೊಳ್ಳಿ, ಶ್ರದ್ಧೆಯಿಂದ ಪ್ರಾರ್ಥಿಸ್ಕೊಳ್ಳಿ. ಎಷ್ಟು ದಿನ ಇದೆ ಬದುಕ್ರಿ? ಇದರಲ್ಲಿ ಮತ್ತು ಓಡ್ತಾನೆ ಇರೋದೇ. ಓಡಿ 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 ಈ ಗುರಿ ಇಲ್ಲದೆ ಓಡ್ತಾನೆ ಇರ್ತೀವಲ್ಲ. ಎಲ್ಲೋ ಒಂದು ಕಡೆ ಕೇಳಿ, ಸಾಕಪ್ಪ ಓಡಿದ್ದು, ನೀನಾದರೂ ಕರ್ಕೊ, ನೀನೇ ಒಂದು ದಾರಿ ತೋರಿಸು ಅಂತ ಸ್ವಾಮೀಜಿ 100% ಆ ಕೆಲಸ ಮಾಡಿಸ್ತಾರೆ. ಆ ಕೆಲಸವನ್ನ ಸ್ವಾಮೀಜಿ ಮಾಡಲಿ ಎನ್ನುವ ಪ್ರಾರ್ಥನೆ ನಮ್ದು ನಿರಂತರವಾಗಿರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಅವರ ಪದತಲಕ್ಕೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.